ಹಲೋ ಸ್ಟೂಡೆಂಟ್ಸ್, ಇವತ್ತು ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಅಂದ್ರೆ ಕರ್ನಾಟಕ ಸೆಕೆಂಡರಿ ಎಜುಕೇಶನ್ ಎಕ್ಸಾಮಿನೇಷನ್ ಬೋರ್ಡ್ ಅವರು ಮಲ್ಲೇಶ್ವರಂ ಬೆಂಗಳೂರು ಇವರು ಇದುವರೆಗೂ ಕೂಡ ಕನ್ನಡ, ಇಂಗ್ಲಿಷ್, ಹಿಂದಿ ಮಾಡೆಲ್ ಪೇಪರ್ ನ ಬಿಟ್ಟಿರಲಿಲ್ಲ. ಅವರು ಇವತ್ತು ಬೆಳಿಗ್ಗೆ ಮಾಡೆಲ್ ಪೇಪರ್ ನ ಬಿಟ್ಟಿದ್ದಾರೆ. ಈಗ ತಾನೇ ಬಿಟ್ಟಿದ್ದಾರೆ. ನಾನು ಅದರ ಮೇಲೆ ನಿಮಗೆ ಆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಹೇಗೆ ಆನ್ಸರ್ ಮಾಡಬಹುದು ಅಂತಕ್ಕಂಥದ್ದನ್ನ ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತೀನಿ. ಜೊತೆಯಲ್ಲಿ ಆ ಮಾದರಿ ಪ್ರಶ್ನೆ ಪತ್ರಿಕೆಗೆ ನಾನು ಆನ್ಸರ್ ಮಾಡ್ತಾ ಹೋಗ್ತೀನಿ. ಎಲ್ರು ಗಮನ ಇಟ್ಟು ಕೇಳ್ಕೊಳ್ಳಿ. ಇದೇ ರೀತಿಯಾಗಿ ನಿಮಗೆ ಎಕ್ಸಾಮಿನೇಷನ್ ನಲ್ಲಿ ಕ್ವಶನ್ ಗಳು ಬರುತ್ತೆ. ಇದೇ ರೀತಿಯಾಗಿ ಬರುತ್ತೆ. ಇದ್ರ ಬ್ಲೂ ಪ್ರಿಂಟ್ ಅನ್ನ ನಾನು ಇನ್ನೊಂದು ವಿಡಿಯೋದಲ್ಲಿ ಮಾಡಿ ನಿಮ್ಗೆ ತಿಳಿಸ್ತೀನಿ. ಯಾವ ಪಾಠದಿಂದ ಎಷ್ಟೆಷ್ಟು ಕ್ವಶನ್ ಗಳು ಬರುತ್ತೆ, ಹೇಗೆ ಕ್ವಶನ್ ಗಳು ಬರುತ್ತೆ ಅಂತಕ್ಕಂಥದ್ದನ್ನ, ಮತ್ತೆ ಗ್ರಾಮರ್ ಇಂದ ಹೇಗ್ ಬರುತ್ತೆ ಅಂತಕ್ಕಂಥದ್ದನ್ನ ನಾನು ಒಂದು ಬ್ಲೂ ಪ್ರಿಂಟ್ ಮಾಡಿ ನಿಮ್ಗೆ ತಿಳಿಸ್ತೀನಿ. ಅದರಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆದ್ರೆ ಆಗ್ಬಹುದು, ಇಲ್ಲ ಅಂದ್ರೆ ಅದೇ ತರ ಬಂದ್ರು ಬರ್ಬಹುದು. ಅದನ್ನ ನಾನು ನಿಮ್ಗೆ ಬ್ಲೂ ಪ್ರಿಂಟ್ ಮುಖೇನ ನಾನು ನಿಮ್ಗೆ ಒಂದು ವಿಡಿಯೋ ಮಾಡಿ ಮತ್ತೊಂದು ವಿಡಿಯೋನ ನಿಮ್ಗೆ ಮಾಡ್ಕೊಡ್ತೀನಿ ಯೂಟ್ಯೂಬ್ ನಲ್ಲಿ. ನೀವು ಅದರ ನಿರೀಕ್ಷಣೆಯಲ್ಲಿ ಇರಿ. ಈಗ ನಾನು ಮಾದರಿ ಪ್ರಶ್ನೆ ಪತ್ರಿಕೆ ಹೇಗಿದೆ ಮತ್ತೆ ಅದಕ್ಕೆ ಉತ್ತರಗಳನ್ನ ಯಾವ ರೀತಿ ಬರೀಬೇಕಾಗುತ್ತೆ ಅಂತಕ್ಕಂಥದ್ದನ್ನ ನಾನು ನಿಮ್ ಜೊತೆ ಹಂಚಿಕೊಳ್ಳಿಕ್ಕೆ ನಾನು ಇವತ್ತು ಇಷ್ಟಪಡ್ತಾ ಇದ್ದೀನಿ. ಓಕೆ, ಲೆಟ್ ಅಸ್ ಮೂವ್ ಆನ್ ಫ್ರೆಂಡ್ಸ್ ಅಂಡ್ ಸ್ಟೂಡೆಂಟ್ಸ್. ನೋಡಿ, ಇದು 2020-21ನೇ ಸಾಲಿಗೆ ಬಿಟ್ಟಿರ್ತಕ್ಕಂತಹ ಈ ವರ್ಷ ಜುಲೈನಲ್ಲಿ ನಡೀತಕ್ಕಂತಹ ಕರ್ನಾಟಕ ವಿದ್ಯಾರ್ಥಿಗಳಿಗೆ SSLC ಪ್ರಶ್ನೆ ಪತ್ರಿಕೆ, ಮಾದರಿ ಪ್ರಶ್ನೆ ಪತ್ರಿಕೆ, ಮಾಡೆಲ್ ಕ್ವಶನ್ ಪೇಪರ್. ಇದು ನೋಡಿ, ದ್ವಿತೀಯ ಭಾಷೆ ಇಂಗ್ಲಿಷ್, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್. ನಾನು ಇದಕ್ಕೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದೆ. ಒಂದು ವಾರದಿಂದ ಗಣಿತ, ವಿಜ್ಞಾನ ಮತ್ತೆ ಸಮಾಜ ವಿಜ್ಞಾನ ಕ್ವಶನ್ ಪೇಪರ್ನ ಒಂದು ವಾರದ ಹಿಂದೆನೆ ಬಿಟ್ಟಿದ್ರು. ಆದ್ರೆ ಈ ಲ್ಯಾಂಗ್ವೇಜಸ್ ಪ್ರಶ್ನೆ ಪತ್ರಿಕೆನ ಬಿಟ್ಟಿರ್ಲಿಲ್ಲ. ಯಾವಾಗ ಬಿಡ್ತಾರೆ ನಮ್ಮ ವಿದ್ಯಾರ್ಥಿಗಳಿಗೆ ತಿಳಿಸ್ಬೇಕು ಅಂತಕ್ಕಂಥ ಒಂದು ಆಸೆಯನ್ನ ಇಟ್ಕೊಂಡು ನಾನು ಕಾಯ್ತಾ ಇದ್ದೆ. ಇವತ್ತೀಗ ಬಿಟ್ಟಿದ್ದಾರೆ. ಈಗ ನಾನು ಇವತ್ತೇ ನಿಮಗೆ ವಿಡಿಯೋ ಮಾಡಿ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಎಲ್ಲರೂ ಕೂಡ ಇದ್ರ ಉಪಯೋಗವನ್ನು ಪಡ್ಕೊಳ್ಳಿ. ಕ್ವಶನ್ ಪೇಪರ್ಗೆ ಹೋಗೋದಕ್ಕಿಂತ ಮುಂಚೆ ನನ್ನ ಚಾನೆಲ್ ಅನ್ನ ಯಾರಾದ್ರೂ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಲೈಕ್ ಬಟನ್ ಒತ್ತಿ, ಪಕ್ಕದಲ್ಲಿ ಬೆಲ್ಲೈಕನ್ ಇರುತ್ತೆ. ಆ ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡಿದ್ರೆ ನಿಮ್ಗೆ ನಾನು ಅಪ್ಲೋಡ್ ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರ್ತವೆ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಎಲ್ಲ ವಿಡಿಯೋಗಳು ಕೂಡ ನಾನು ಇದುವರೆಗೆ ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳು ಒಂದೇ ಕಡೆ ಸಿಗುತ್ತೆ. ನಿಮ್ಗೆ ಯಾವ್ದು ಬೇಕೋ ಅದನ್ನ ನೀವು ಆಯ್ಕೆ ಮಾಡ್ಕೊಂಡು ನೋಡ್ಬೋದು ವಿದ್ಯಾರ್ಥಿಗಳೇ. ಓಕೆ, ನಾವು ಕ್ವಶನ್ ಪೇಪರ್ಗೆ ಮೂವ್ ಆಗೋಣ. ನೋಡಿ, ಕ್ವಶನ್ ಪೇಪರ್ದು ನಿಮ್ಗೆ 31E ಅಂತ ಒಂದು ಸಬ್ಜೆಕ್ಟ್ ಕೋಡ್. ಇದು ನೆನ್ಪಿಟ್ಕೊಂಡಿರಿ. ಎಲ್ಲಾದ್ರೂ ಒಂದ್ ಕಡೆ ನಿಮ್ಗೆ ಕೇಳಿದ್ರೆ ದ್ವಿತೀಯ ಭಾಷೆ ಇಂಗ್ಲಿಷ್ ಸಬ್ಜೆಕ್ಟ್ ಕೋಡ್ ಅನ್ನ ಎಂಟ್ರಿ ಮಾಡಿ ಅಂದ್ರೆ 31E ಅಂತ ಹಾಕ್ಬೇಕಾಗುತ್ತೆ. ನಿಮಗೆ ಸಮಯ ಮಕ್ಕಳು 3 ಗಂಟೆ ಕೊಟ್ಟಿರ್ತಾರೆ. ನೋಡಿ, ಒಟ್ಟು ಪ್ರಶ್ನೆಗಳ ಸಂಖ್ಯೆ 40 40 40 40 ಅಂದ್ರೆ 3 ಸಬ್ಜೆಕ್ಟ್ಗೆ 40 ಇರುತ್ತೆ. 120 ಪ್ರಶ್ನೆಗಳಿರುತ್ತೆ. ಅಂದ್ರೆ ಕನ್ನಡಕ್ಕೆ 40, ಅಂದ್ರೆ ಪ್ರಥಮ ಭಾಷೆ ಯಾವ ತಗೊಂಡಿರ್ತೀರೋ ಅದಕ್ಕೆ 40, ದ್ವಿತೀಯ ಭಾಷೆ ಯಾವ ತಗೊಂಡಿರ್ತೀರೋ ಅದಕ್ಕೆ 40, ತೃತೀಯ ಭಾಷೆ ಯಾವ ತಗೊಂಡಿರ್ತೀರಿ ಅದಕ್ಕೆ 40, ಒಟ್ಟಿಗೆ 120 ಪ್ರಶ್ನೆಗಳಿರುತ್ತೆ. ಗರಿಷ್ಠ ಅಂಕಗಳು 40 40 40, ಒಟ್ಟಿಗೆ 120. ಅಂದ್ರೆ ಒಂದೊಂದು ಪ್ರಶ್ನೆಗೆ ಒಂದೊಂದು ಅಂಕಗಳಿರುತ್ತೆ. ನೋಡಿ, ಇದು ಇಂಗ್ಲಿಷ್ ನಲ್ಲಿ ಇರುತ್ತೆ. ಕೋಡ್ ನಂಬರ್ 31E. ಟೈಮ್ ಡ್ಯೂರೇಷನ್ ಎಷ್ಟಪ್ಪ ಅಂದ್ರೆ 3 ಅವರ್ಸ್ ಇರ್ತದೆ. ನಿಮಗೆ 3 ಅವರ್ಸ್ 3 ಕ್ವಶನ್ ಪೇಪರ್ ನ ಮಾಡ್ಲಿಕ್ಕೆ 3 ಅವರ್ಸ್ ಇರುತ್ತೆ. ಒಂದು ಅಂತ ತಿಳ್ಕೋಬಾರ್ದು. ಕನ್ನಡ, ಇಂಗ್ಲಿಷ್, ಹಿಂದಿ 3 ಸೇರಿ 120 ಪ್ರಶ್ನೆಗಳಿರುತ್ತೆ. 120 ಅಂಕಗಳಿಗೆ ನಿಮ್ಗೆ 3 ಅವರ್ಸ್ ಟೈಮ್ ಇರುತ್ತೆ. 3 ಕ್ವಶನ್ ಪೇಪರ್ ನ ಓದ್ಕೊಂಡು 3 OMR ಶೀಟ್ ಗಳನ್ನ ನೀವು ಫಿಲ್ ಮಾಡ್ಬೇಕಾಗತ್ತೆ. ಮುಂದಕ್ಕೆ ಹೋಗೋಣ. ನೋಡಿ, 4 choices are given for each of the questions. ಒಂದು ಕ್ವಶನ್ ಗೆ 4 ಚಾಯ್ಸ್ ಗಳನ್ನ ಕೊಟ್ಟಿರ್ತಾರೆ. ಇನ್ಕಂಪ್ಲೀಟ್ ಸ್ಟೇಟ್ಮೆಂಟ್ಸ್ ಅದು ಕೊಟ್ಟಿರಬಹುದು. ಚೂಸ್ ದ ಕರೆಕ್ಟ್ ಆನ್ಸರ್ ಅಂಡ್ ಶೇರ್ ದ ಕರೆಕ್ಟ್ ಚಾಯ್ಸ್. ಕರೆಕ್ಟ್ ಆನ್ಸರ್ ನ ಚೂಸ್ ಮಾಡಿ ಮತ್ತೆ ಕರೆಕ್ಟ್ ಚಾಯ್ಸ್ ನ ಸೆಲೆಕ್ಟ್ ಮಾಡಿಕೊಂಡು OMR ನಲ್ಲಿ ನೀವು ಶೇರ್ ಮಾಡಬೇಕಾಗುತ್ತೆ. OMR given to you with blue or black ball point pen. ನಿಮಗೆ ಈ ಹಿಂದೆನೆ ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ. ಈ ವರ್ಷದ ಒಂದು ಕ್ವಶನ್ ಪೇಪರ್ ಹೇಗಿರುತ್ತೆ ಅಂತಕ್ಕಂಥ ವಿಡಿಯೋನ ನಾನು ಕಳೆದ ವಾರ ಮಾಡಿದ್ದೆ. ಅದನ್ನ ನನ್ನ ಪ್ಲೇ ಲಿಸ್ಟ್ ಅಲ್ಲಿ ನೀವು ನೋಡಿದ್ರೆ ಸಿಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದವರಿಗೆ ಎಲ್ಲೋ ಒಂದೇ ಕಡೆ ಸಿಗುತ್ತೆ. ಅಲ್ಲಿ ನಾನು ಹೇಳಿದ್ದೆ ಬ್ಲೂ ಅಥವಾ ಬ್ಲಾಕ್ ಬಾಲ್ ಪಾಯಿಂಟ್ ಪೆನ್ ಅನ್ನೇ ಯೂಸ್ ಮಾಡ್ಬೇಕು ಅಂತ. ಅದನ್ನ ಯೂಸ್ ಮಾಡ್ಬೇಕು ಅಂತ ಮತ್ತೆ ಹೇಳಿದ್ದಾರೆ ಬೋರ್ಡ್ನವರು. ನೋಡಿ, 40 ಕ್ವಶನ್, ಒಂದೊಂದು ಕ್ವಶನ್ಗೆ 1 ಅಂಕ, ಒಟ್ಟಿಗೆ 40 ಕ್ವಶನ್ಸ್ 40 ಮಾರ್ಕ್ಸ್ ಇರುತ್ತೆ. ಈಗ ನೋಡಿ, 1 ರಿಂದ 40ರವರೆಗಿನ ಕ್ವಶನ್ ನಿಮಗೆ ಕನ್ನಡದಾಗಿರ್ತದೆ. ಅಂದ್ರೆ ಫಸ್ಟ್ ಲ್ಯಾಂಗ್ವೇಜ್ ಯಾವ್ದು ತಗೊಂಡಿರ್ತೀರಿ, ಅದು ಕನ್ನಡ ಅಥವಾ ಇಂಗ್ಲಿಷ್ ಅಥವಾ ಹಿಂದಿ ಯಾವ್ದು ತಗೊಂಡಿರ್ತೀರಿ ಫಸ್ಟ್ ಲ್ಯಾಂಗ್ವೇಜ್, ಅದ್ರದ್ದು ನಿಮಗೆ 1 ರಿಂದ 40 ಪ್ರಶ್ನೆಗಳ ಸಂಖ್ಯೆ ಅದ್ರದ್ದಾಗಿರುತ್ತೆ. ಸೆಕೆಂಡ್ ಲ್ಯಾಂಗ್ವೇಜ್ ಯಾವ್ದು ತಗೊಂಡಿರ್ತೀರಿ, ಇಂಗ್ಲಿಷ್ ಇದ್ರೆ ಇಂಗ್ಲಿಷ್ ಅಥವಾ ಕನ್ನಡ, ಸೆಕೆಂಡ್ ಲ್ಯಾಂಗ್ವೇಜ್ ತಗೊಂಡವ್ರಿಗೆ ಕನ್ನಡದ ಇರ್ತದೆ. ಬಟ್ ಸೆಕೆಂಡ್ ಲ್ಯಾಂಗ್ವೇಜ್ ಅಂತ ತಗೊಂಡಿರೋದು ಯಾರು ತಗೊಂಡಿದ್ದೀರಿ ಅವ್ರಿಗೆ
ಸೆಕೆಂಡ್ ಲ್ಯಾಂಗ್ವೇಜ್ 41ರಿಂದ ಸ್ಟಾರ್ಟ್ ಆಗುತ್ತೆ. 41ರಿಂದ ಸ್ಟಾರ್ಟ್ ಆಗುತ್ತೆ. ನೀವೆಲ್ಲರೂ ಕೂಡ ಕರೆಕ್ಟ್ ಆಗಿ ಆನ್ಸರ್ ಬರಿತಾ ಹೋಗ್ಬೇಕು. ನಿಮ್ದು 41ರಿಂದ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಸೆಕೆಂಡ್ ಲ್ಯಾಂಗ್ವೇಜ್ ಎಲ್ಲಿವರೆಗೆ ಇರ್ತದಪ್ಪ ಅಂದ್ರೆ 80 ಕ್ವಶನ್ ನಂಬರ್ 80ರವರೆಗೆ ಇರುತ್ತೆ. ಕ್ವಶನ್ ನಂಬರ್ 80 41 to 80 ವರೆಗೆ ಇರುತ್ತೆ. 81 to 120 ನಿಮಗೆ ಥರ್ಡ್ ಲ್ಯಾಂಗ್ವೇಜ್ ಇರುತ್ತೆ. ಥರ್ಡ್ ಲ್ಯಾಂಗ್ವೇಜ್ ಯಾವ್ದು ತಗೊಂಡಿರ್ತೀರಿ ಅದು. ಕೆಲವರು ಹಿಂದಿ ತಗೊಂಡಿರ್ತೀರಿ, ಕೆಲವರು ಕನ್ನಡ ತಗೊಂಡಿರ್ತೀರಿ, ಕೆಲವರು ಉರ್ದು ತಗೊಂಡಿರ್ತೀರಿ, ಕೆಲವರು ಸಂಸ್ಕೃತ ತಗೊಂಡಿರ್ತೀರಿ. ಹೀಗೆ ಥರ್ಡ್ ಲ್ಯಾಂಗ್ವೇಜ್ ಯಾವ್ದು ತಗೊಂಡಿರ್ತೀರಿ ಅದು ನಿಮಗೆ 81 to 120 ಕ್ವಶನ್. ಸೆಕೆಂಡ್ ಲ್ಯಾಂಗ್ವೇಜ್ 41 to 80 ಕ್ವಶನ್ಸ್. ಫಸ್ಟ್ ಲ್ಯಾಂಗ್ವೇಜ್ 1 to 40 ಕ್ವಶನ್ಸ್. ನೆನ್ಪಿಟ್ಕೊಳ್ಳಿ. ಈಗ ನಾನು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ನ ತಗೊಂಡಿದ್ದೀನಿ. ಈಗ ನೋಡಿ ಕ್ವಶನ್ ನಂಬರ್ 41. Self medication is not good. You should consult a doctor. ಸೆಲ್ಫ್ ಮೆಡಿಕೇಶನ್ ಒಳ್ಳೇದಲ್ಲ ಅಂದ್ರೆ ಸ್ವಂತವಾಗಿ ನಾವು ಹುಷಾರಿಲ್ಲ ಅಂದ್ರೆ ಆಸ್ಪತ್ರೆಯಲ್ಲಿ ಮೆಡಿಸಿನ್ ತಗೋತೀವಲ್ಲ, ಅದು ಸ್ವಂತ ತಗೊಳ್ಳುವಂಥದ್ದು. ಯು ಶುಡ್ ಕನ್ಸಲ್ಟ್ ಯುವರ್ ಡಾಕ್ಟರ್. ಕನ್ಸಲ್ಟ್ ಡಾಕ್ಟರ್. ನೀವು ಸ್ವಂತ ಮೆಡಿಕೇಶನ್ ಮಾಡ್ಕೋಬೇಡಿ, ಡಾಕ್ಟರ್ ಅನ್ನ ಕನ್ಸಲ್ಟ್ ಮಾಡಿ. ನೋಡಿ ಈ ಸ್ಟೇಟ್ಮೆಂಟ್ ಏನ್ ಹೇಳುತ್ತೆ. ದ ಲ್ಯಾಂಗ್ವೇಜ್ ಫಂಕ್ಷನ್, ಇಲ್ಲಿರ್ತಕ್ಕಂಥ ಒಂದು ಲ್ಯಾಂಗ್ವೇಜ್ ಫಂಕ್ಷನ್ ಯಾವುದು ಫಾರ್ ದ ಅಬೋವ್ ಸ್ಟೇಟ್ಮೆಂಟ್ ಈಸ್ ಯಾವ್ದಪ್ಪ ಲ್ಯಾಂಗ್ವೇಜ್ ಫಂಕ್ಷನ್? ಸೀಕಿಂಗ್ ಇನ್ಫಾರ್ಮೇಶನ್, ಅಗ್ರೀಯಿಂಗ್, ರಿಕ್ವೆಸ್ಟ್, ಅಡ್ವೈಸ್. ಇದು ಅಡ್ವೈಸ್ ಆಗುತ್ತೆ. ಆನ್ಸರ್ ಅಡ್ವೈಸ್. ನೋಡಿ ಲ್ಯಾಂಗ್ವೇಜ್ ಫಂಕ್ಷನ್ ಅಡ್ವೈಸ್. ನೆಕ್ಸ್ಟ್ ಕ್ವಶನ್ ನಂಬರ್ 42. The word which collocates with rustling is, ರಸ್ಲಿಂಗ್ ಅನ್ನೋ ಪದಕ್ಕೆ ಕೊಲೊಕೇಟ್ ಆಗ್ತಕ್ಕಂಥ ವರ್ಡ್ ಯಾವುದು? ರಸ್ಲಿಂಗ್ ಅನ್ನೋ ಪದಕ್ಕೆ ಕೊಲೊಕೇಟ್ ಆಗ್ತಕ್ಕಂತಹ ವರ್ಡ್ ಯಾವುದು? ವೇವ್ಸ್, ಫ್ರೂಟ್ಸ್, ಲೀವ್ಸ್, ಶಾಡೋಸ್. ರಸ್ಲಿಂಗ್ ಲೀವ್ಸ್ ಅಂತ ಇದು ಈ ಹೀರೋ ಪಾಠದಲ್ಲಿದೆ. ರಸ್ಲಿಂಗ್ ಲೀವ್ಸ್ ಅಂತ. ಸ್ವಾಮಿ ಮಲಗಿದ್ದಾಗ ಎಲೆಗಳೆಲ್ಲ ಸೌಂಡ್ ಆಗ್ತಿರ್ತದಲ್ಲ, ಮರದ ಎಲೆಗಳ ಸೌಂಡು, ಅದನ್ನ ರಸ್ಲಿಂಗ್ ಲೀವ್ಸ್ ಅಂತೀವಿ. ಆ ಸೌಂಡನ್ನ ರಸ್ಲಿಂಗ್ ಅಂತ ಕರಿತೀವಿ. ಅದಕ್ಕೋಸ್ಕರ ನಿಮಗೆ ಟೆಕ್ಸ್ಟ್ ಬುಕ್ ನಾನು ಚೆನ್ನಾಗಿ ಓದಿ ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ನೆಕ್ಸ್ಟ್ ಕ್ವಶನ್ ನಂಬರ್ 43. ದ ವರ್ಡ್ ವಿಚ್ ಹಸ್ 2 syllables. 2 ಸಿಲಬಲ್ಗಳಿರ್ತಕ್ಕಂಥ ವರ್ಡ್ ಯಾವುದು ಇಲ್ಲಿ? ಸ್ಕೂಲ್, ಕಾನ್ಸೊನೆಂಟ್, ಫಾದರ್, ಕ್ಲೂ. ಎರಡರದ್ದು ಯಾವುದು? ಸ್ಕೂಲ್ ಒಂದೇ, ಕಾನ್ಸೊನೆಂಟ್ 3 ಫಾದರ್ 2 ಕ್ಲೂ ಒಂದೇ ಸಿಲಬಲ್. ಫಾದರ್ 2 ಸಿಲಬಲ್. ನೋಡಿ ನೆಕ್ಸ್ಟ್ ಕ್ವಶನ್ ನಂಬರ್ 44. ದ ಚಿಲ್ಡ್ರನ್ ಆರ್ ಪ್ಲಕ್ಕಿಂಗ್ ಫ್ಲವರ್ಸ್. ಪ್ಯಾಸಿವ್ ಫಾರ್ಮ್ ಅಲ್ಲಿ ನೀವು ಉತ್ತರ ಬರೀಬೇಕು. ಪ್ಯಾಸಿವ್ ಫಾರ್ಮ್ ಆಫ್ ದ ಅಬೋವ್ ಸೆಂಟೆನ್ಸ್ ಈಸ್ ದ ಚಿಲ್ಡ್ರನ್ ಆರ್ ಪ್ಲಕ್ಕಿಂಗ್ ಫ್ಲವರ್ಸ್. ಫ್ಲವರ್ಸ್ ವರ್ ಪ್ಲಕ್ಡ್ ಬೈ ದ ಚಿಲ್ಡ್ರನ್. Flowers are being plucked by the children. Flowers were being plucked by the children. Flowers have been plucked by the children. ನೋಡಿ ನೀವೇನ್ ಮಾಡ್ತೀರಿ ಇಲ್ಲಿ? ಆನ್ಸರ್ ಯಾವ್ದು ನೋಡಿ? ಫ್ಲವರ್ಸ್ ವರ್ ಬೀಯಿಂಗ್ ಪ್ಲಕ್ಡ್ ಬೈ ದ ಚಿಲ್ಡ್ರನ್. ಹೌದಲ್ಲ? ಯಾಕೆ ಹೇಳಿ? ಯಾಕೆ ಅದನ್ನ ಸೆಲೆಕ್ಟ್ ಮಾಡ್ತಾ ಇದೀವಿ ಹೇಳಿ ನೋಡೋಣ. ಯೋಚನೆ ಮಾಡಿ, ಹೇಳಿ ನೋಡೋಣ. ಫ್ಲವರ್ಸ್ ವರ್ ಬೀಯಿಂಗ್ ಪ್ಲಕ್ಡ್ ಬೈ ದ ಚಿಲ್ಡ್ರನ್. ಯಾಕೆ ಇದನ್ನ ಸೆಲೆಕ್ಟ್ ಮಾಡ್ತಾ ಇದೀವಿ ನೋಡಿ? ಪ್ಲಕ್ಕಿಂಗ್ ಫ್ಲವರ್ಸ್ ನ ದ ಚಿಲ್ಡ್ರನ್ ಕೇಳ್ತಾ ಇದ್ದಾರೆ. ಚಿಲ್ಡ್ರನ್ ಫ್ಲವರ್ಸ್ ನ ಪ್ಲಕ್ಕಿಂಗ್ ಮಾಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ. ಹೌದಲ್ವಾ? ಫ್ಲವರ್ಸ್ ಅನ್ನೋದು ಆಬ್ಜೆಕ್ಟ್, ಚಿಲ್ಡ್ರನ್ ಅನ್ನೋದು ಸಬ್ಜೆಕ್ಟ್, ವರ್ ಪ್ಲಕ್ಕಿಂಗ್ ಅನ್ನೋದು ವರ್ಬ್. ಫ್ಲವರ್ಸ್ ನ ಫಸ್ಟ್ ತಗೊಂಡಿದ್ದಾರೆ ನೋಡಿ. ವರ್ ಪ್ಲಕ್ಕಿಂಗ್ ಆಗಿರೋದು ING ಫಾರ್ಮ್ ಅಲ್ಲಿ ಇರೋದ್ರಿಂದ ವರ್ ಬೀಯಿಂಗ್ ಪ್ಲಕ್ಡ್ ಆಗ್ಬೇಕು. ವರ್ ಬೀಯಿಂಗ್ ಪ್ಲಕ್ಡ್. ಇನ್ನ ನೆಕ್ಸ್ಟ್ ಬೈ ಸೇರಿಸ್ತೀವಿ, ಆಮೇಲೆ ಚಿಲ್ಡ್ರನ್ ಅನ್ನು ತೆಗೆದು ಲಾಸ್ಟ್ಗೆ ಇಡ್ತೀವಿ, ಸಬ್ಜೆಕ್ಟ್ ಅನ್ನು ತೆಗೆದು ಕೊನೆಗೆ ಇಡಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 45. He dash in New Delhi for 3 years. The appropriate tense form of the verb to be used here is. appropriate tense form of the verb ನ ಹೇಳಬೇಕು. ಸರಿ ಹೊಂದುವಂತಹ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಹೇಳಬೇಕು. He dash. ಆಪ್ಷನ್ಸ್: living, ಆಪ್ಷನ್ B lived, ಆಪ್ಷನ್ C lives,
ಆಪ್ಷನ್ ಡಿ ಲೀವ್. ಯಾವುದು? 45. ಯೋಚನೆ ಮಾಡಿ, ಯಾವ್ದು ಹಾಕ್ಬೋದು? ಎಸ್, ಲೀವ್ಡ್. ಲೀವ್ಡ್ ಹಾಕ್ಬೇಕು. ಹಿ ಲೀವ್ಡ್ ಇನ್ ನ್ಯೂ ಡೆಲ್ಲಿ ಫಾರ್ 3 years. ಇದನ್ನ ನಮ್ಗೆ ನನ್ನ ಸ್ಪೋಕನ್ ಇಂಗ್ಲಿಷ್ ಇದರಲ್ಲಿ ಕ್ಲಾಸಲ್ಲಿ ಕೂಡ ನಾನು ಇದೇ ತರ ಸೆಂಟೆನ್ಸ್ ಅನ್ನು ತಗೊಂಡಿದ್ದೆ. ಫಾರ್ ಮತ್ತೆ ಸಿನ್ಸ್ ನ ಎಲ್ಲಿ ಯೂಸ್ ಮಾಡಬಹುದು ಅನ್ನೋದಕ್ಕೆ ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ನಾನು ಹೇಳಿದ್ದೀನಿ. ಸ್ಪೋಕನ್ ಇಂಗ್ಲಿಷ್ ನೋಡಿ ಬರೀ ಮಾತಾಡೋದಕ್ಕೆ ಅಲ್ಲ, ನಿಮಗೆ ಅಕಾಡೆಮಿಕ್ ಸೈಡ್ ಕೂಡ ಹೆಲ್ಪ್ ಆಗುತ್ತೆ. ಹಂಗಾಗಿ ಸ್ಪೋಕನ್ ಇಂಗ್ಲಿಷ್ ಚಾನಲ್ ಕೂಡ ನೀವು ನೋಡ್ತಾ ಇರಬೇಕು ಮಕ್ಕಳು. ನೆಕ್ಸ್ಟ್ ನೋಡಿ, ಅವರು ನ್ಯೂ ಡೆಲ್ಲಿನಲ್ಲಿ 3 years ಗಳವರೆಗೆ ಇದ್ರು. 3 ವರ್ಷಗಳ ಡ್ಯೂರೇಷನ್ ನ್ಯೂ ಡೆಲ್ಲಿನಲ್ಲಿ ಇದ್ರು. ನೋಡಿ, ಲಿವಿಂಗ್ ಆಗಲ್ಲ. ಲಿವಿಂಗ್ ಅಂದ್ರೆ ಇಲ್ಲಿ ಈಸ್ ಬರ್ಲೇಬೇಕು, ಹಿ ಈಸ್ ಲಿವಿಂಗ್ ಅಂತ. ಲೀವ್ ಆಗಲ್ಲ, ಯಾಕೆ? ಹಿ ಬಂದಿದೆ, ಲೀವ್ಸ್ ಆಗ್ಬೇಕು. ಲೀವ್ಸ್ ಕೂಡ ಆಗಲ್ಲ, ಯಾಕೆ? ಲೀವ್ಸ್ ಅಂದು ಹಿಂದೆನೂ ಇರ್ಬೇಕು, ಈಗ್ಲೂ ಇರ್ಬೇಕು, ನೆಕ್ಸ್ಟ್ ಇರ್ಬೇಕು, ಅದಕ್ಕೆ ಮಾತ್ರ ಲೀವ್ಸ್. ಇವರು 3 ವರ್ಷಕ್ಕಷ್ಟೇ ಇದ್ರು, ಹಂಗಾಗಿ ಲೀವ್ಡ್. ನೋಡಿ, ಇದೆಲ್ಲ ಟೆನ್ಸ್ ಫಾರ್ಮ್ ಆಫ್ ದ ವರ್ಬು ನಾನು ಮಾಡ್ತಾ ಇದ್ದೀನಲ್ಲ ಇವಾಗ ಸ್ಪೋಕನ್ ಇಂಗ್ಲಿಷ್ ಕ್ಲಾಸು. ಸ್ಪೋಕನ್ ಇಂಗ್ಲಿಷ್ ನಲ್ಲಿ ನಾನು ಮೂಲಭೂತವಾಗಿ ಟೆನ್ಸಸ್ ಅನ್ನ ತಗೊಂಡಿದ್ದೀನಿ. 12 ಟೆನ್ಸಸ್ ಗಳನ್ನ ತಗೊಂಡಿದ್ದೀನಿ. ಆ ಟೆನ್ಸಸ್ ಮುಗಿದ್ಮೇಲೆ ಮುಂದೆ ಹೋಗ್ತೀನಿ. ಅದಕ್ಕೆ ಆ ಟೆನ್ಸಸ್ ನೋಡಿ ಕೂಡ ಇಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಸ್ಪೋಕನ್ ಇಂಗ್ಲಿಷ್ ಅಲ್ವಾ ಅಂತ ಬಿಡಬೇಡಿ, ಅದನ್ನು ಕೂಡ ನೋಡಿ. ನೋಡಿ, ಕ್ವಶನ್ ನಂಬರ್ 46. ದ ಅಪ್ರೋಪ್ರಿಯೇಟ್ ಪ್ರಿಫಿಕ್ಸ್ ಟು ಫಾರ್ಮ್ ದ ಅಪೋಸಿಟ್ ಆಫ್ ಪಾಸಿಬಲ್. ನೋಡಿ, ಪಾಸಿಬಲ್ ಅನ್ನೋ ವರ್ಡ್ಗೆ ಸರಿಯಾದಂತಹ ಒಂದು ಪ್ರಿಫಿಕ್ಸ್ ಯಾವುದು? ಪ್ರಿಫಿಕ್ಸ್ ಯಾವುದು? ಪಾಸಿಬಲ್ಗೆ ಪ್ರಿಫಿಕ್ಸ್ ಇಂಪಾಸಿಬಲ್. ಇಮ್ ಅನ್ನೋದು ಕರೆಕ್ಟ್ ಆನ್ಸರ್. ಇಂಪಾಸಿಬಲ್ ಆಗುತ್ತೆ. ಆಪ್ಷನ್ ಬಿ ಇಸ್ ರೈಟ್. ಇನ್ನು ತಪ್ಪಾಗುತ್ತೆ, ಅನ್ ತಪ್ಪಾಗುತ್ತೆ, ಮಿಸ್ ತಪ್ಪಾಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 47. ಕುತುಬ್ ಮಿನಾರ್ is a majestic monument. The part of speech ನ ಹೇಳ್ಬೇಕಾಗುತ್ತೆ ನೀವು. ಇದು ಅಂಡರ್ಲೈನ್ಡ್ ವರ್ಡ್ಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಯಾವ್ದ್ರಲ್ಲಿದೆ ನಿಮಗೆ? The part of speech of the underlined word is a or an verb, option B adverb, option C adjective, option D preposition. ಯಾವ್ದಾಗುತ್ತೆ? ನಾನು ಪಾರ್ಟ್ಸ್ ಆಫ್ ಸ್ಪೀಚ್ ಕೂಡ ನನ್ನ ಹಿಂದಿನ ವಿಡಿಯೋದಲ್ಲಿ ಮಾಡಿದ್ದೀನಿ. ಅದನ್ನು ಕೂಡ ಮತ್ತೊಮ್ಮೆ ನೋಡಿ, ಹೇಗೆ ಪಾರ್ಟ್ಸ್ ಆಫ್ ಸ್ಪೀಚ್ ನ ಐಡೆಂಟಿಫೈ ಮಾಡಬಹುದು ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿ, ಮ್ಯಾಜೆಸ್ಟಿಕ್ ಮಾನ್ಯುಮೆಂಟ್ ಯಾವ್ದಿದೆ ಹಾಗಾದ್ರೆ ಇಲ್ಲಿ? ಯೋಚನೆ ಮಾಡಿ ನೋಡೋಣ. ಎಸ್, ಅಡ್ಜೆಕ್ಟಿವ್. ಯಾಕೆ ಅಡ್ಜೆಕ್ಟಿವ್? ನೋಡಿ, ಒಂದು ಮಾನ್ಯುಮೆಂಟ್ ಅದು. ಕುತುಬ್ ಮಿನಾರು ಒಂದು ಮಾನ್ಯುಮೆಂಟ್ ಇದ್ದ ಹಾಗೆ, ಒಂದು ಸ್ಮಾರಕ ಅದು. ಮೆಜೆಸ್ಟಿಕ್ ಮಾನ್ಯುಮೆಂಟ್, ಅದ್ಭುತವಾದಂತಹ ಒಂದು ಸ್ಮಾರಕ. ಈ ಮೆಜೆಸ್ಟಿಕ್ ಅಂತಕ್ಕಂಥ ಒಂದು ಕ್ವಾಲಿಫಿಕೇಶನ್ ಕೊಡ್ತಾ ಇರೋ ವರ್ಡ್ ಮಾನ್ಯುಮೆಂಟ್ಗೆ. ಹಾಗಾಗಿ ಇದನ್ನ ಅಡ್ಜೆಕ್ಟಿವ್ ಅಂತ ಕರಿತೀವಿ. ನೌನ್ಗೆ ನಾವು ಕ್ವಾಲಿಫೈ ಮಾಡಿದ್ರೆ ಅದನ್ನ ಅಡ್ಜೆಕ್ಟಿವ್ ಅಂತೀವಿ. ಕ್ವಶನ್ ನಂಬರ್ 48. The meeting was dash due to bad weather. ಮೀಟಿಂಗು ಬ್ಯಾಡ್ ವೆದರ್ಗೋಸ್ಕರ, ಬ್ಯಾಡ್ ವೆದರ್ ಇಂದ, ಕೆಟ್ಟ ವೆದರ್ ಇಂದ ಏನಾಯ್ತು? ಮೀಟಿಂಗ್ ಏನಾಯ್ತು? ಪುಟ್ ಆನ್, ಪುಟ್ ಅಪ್ ವಿತ್, ಪುಟ್ ಆಫ್, ಪುಟ್ ಔಟ್. ನೋಡಿ, ಇಲ್ಲಿ ಕರೆಕ್ಟ್ ಪ್ರೇಸಲ್ ವರ್ಬ್ ನ ನೀವು ತುಂಬಬೇಕು. ಪ್ರೇಸಲ್ ವರ್ಬ್. ಪ್ರೇಸಲ್ ವರ್ಬ್ ಅಂದ್ರೆ 2 ಅಥವಾ ಹೆಚ್ಚಿನ ಪದಗಳು ಸೇರಿ ಒಂದು ವರ್ಬ್ ಆಗಿರುತ್ತೆ. ಅಲ್ಲಿ 2 ಪದಗಳಿಗೆ 2 ಅರ್ಥ ಹೇಳಬಾರ್ದು. 2 ಅಥವಾ ಮೋರ್ ದನ್ 2 ವರ್ಡ್ಸ್ ಇದ್ರೆ ಅದು ಒಂದೇ ಮೀನಿಂಗ್ ಕೊಡುತ್ತೆ. ಇಟ್ ಗಿವ್ ಸಿಂಗಲ್ ಮೀನಿಂಗ್. ಅದನ್ನ ನಾವು ಪ್ರೇಸಲ್ ವರ್ಬ್ ಅಂತ ಕರಿತೀವಿ. ಇದು ಅಷ್ಟು ಸುಲಭವಾಗಿ ಅರ್ಥ ಆಗಲ್ಲ. ಅಲ್ಲಿರೋ ವರ್ಡ್ಸೇ ಬೇರೆ ಇರ್ತದೆ, ಮತ್ತೆ ಅದ್ರ ಮೀನಿಂಗೇ ಬೇರೆ ಇರುತ್ತೆ. ನೋಡಿ, ಪುಟ್ ಆನ್ ಅಂದ್ರೆ ಏನು ಹೇಳಿದ್ದೆ ನಾನು. ಇದನ್ನ ಏನಿರ್ಬೋದು? ಪುಟ್ ಆನ್ ಅಂದ್ರೆ ಧರಿಸೋದು, ಬಟ್ಟೆ ಧರಿಸ್ಕೋತೀವಲ್ಲ ಅದು. ಪುಟಪ್ ವಿತ್ ಅಂದ್ರೆ, ಪುಟಪ್ ವಿತ್ ಅಂದ್ರೆ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಲ್ಲ ಅದು. ಪುಟ್ ಆಫ್ ಅಂದ್ರೆ ಡಿಲೇ, ಮುಂದೂಡೋದು, ಡಿಲೇ ಆಗೋದು. ನೋಡಿ, ಬ್ಯಾಡ್ ವೆದರ್ ಇರೋದ್ರಿಂದ ಮೀಟಿಂಗ್ ಏನಾಯ್ತು? ಡಿಲೇ ಆಯ್ತು. ಅದು ಮುಂದೂಡಿದ್ರು, ಲೇಟ್ ಆಯ್ತು, ಡಿಲೇ ಆಯ್ತು. ಅರ್ಥ ಆಗುತ್ತಲ್ಲ ನಿಮ್ಗೆ? ಓಕೆ. ಇನ್ನು ಪುಟ್ ಔಟ್, ಅದು ಟೇಕಿಂಗ್ ಆಫೆನ್ಸ್ ಅಂತ. ಇದು ಇಲ್ಲಿ ಮೀನಿಂಗ್ ಸರಿ ಹೊಂದಲ್ಲ. ನೆಕ್ಸ್ಟ್
Question number 49. Greenland is larger than any other island in the world. The superlative form of the above sentence is, ನೋಡಿ, Greenland is larger than any other island in the world. ಇದು ಕಂಪ್ಯಾರಿಟಿವ್ ಡಿಗ್ರಿನಲ್ಲಿದೆ. ಲಾರ್ಜರ್ ದ್ಯಾನ್ ಕಂಪ್ಯಾರಿಟಿವ್ ಡಿಗ್ರಿ. ನೀವು ಸೂಪರ್ಲೇಟಿವ್ ಡಿಗ್ರಿಗೆ ಚೇಂಜ್ ಮಾಡಬೇಕು. ಯಾವ್ದಿಲ್ಲಿ ಸೂಪರ್ಲೇಟಿವ್ ಡಿಗ್ರಿ? ಗ್ರೀನ್ಲ್ಯಾಂಡ್ ಇಸ್ ದ ಲಾರ್ಜ್ ಐಲ್ಯಾಂಡ್ ಇನ್ ದ ವರ್ಲ್ಡ್ ಆಗಲ್ಲ, ಇಲ್ಲಿ ಲಾರ್ಜೆಸ್ಟ್ ಬೇಕಾಗಿತ್ತು. ನೋ ಅದರ್ ಐಲ್ಯಾಂಡ್ ಇಸ್ ಲಾರ್ಜೆಸ್ಟ್ ದ್ಯಾನ್ ಗ್ರೀನ್ಲ್ಯಾಂಡ್ ಇನ್ ದ ವರ್ಲ್ಡ್ ಆಗಲ್ಲ. ನೋ ಅದರ್ ಬಂದ ತಕ್ಷಣ ಅದು ಪಾಸಿಟಿವ್ ಡಿಗ್ರಿ. ಗ್ರೀನ್ಲ್ಯಾಂಡ್ ಇಸ್ ದ ಲಾರ್ಜೆಸ್ಟ್ ಐಲ್ಯಾಂಡ್ ಇನ್ ದ ವರ್ಲ್ಡ್, ಕರೆಕ್ಟ್. ಗ್ರೀನ್ಲ್ಯಾಂಡ್ ಇಸ್ ದ ಲಾರ್ಜೆಸ್ಟ್ ಐಲ್ಯಾಂಡ್ ಇನ್ ದ ವರ್ಲ್ಡ್, ಎಸ್, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಗ್ರೀನ್ಲ್ಯಾಂಡ್ ಈಸ್ ಲಾರ್ಜೆಸ್ಟ್ ಆಫ್ ದ ಐಲ್ಯಾಂಡ್ಸ್ ಆಗಲ್ಲ. ಕರೆಕ್ಟ್ ಸೆಂಟೆನ್ಸ್, ಗ್ರೀನ್ಲ್ಯಾಂಡ್ is the largest island in the world. Next, question number 50. If I had been hungry, I dash eaten something. The correct words to be used here to complete the if class sentence or ಇದು if class ಕೇಳಿರೋದು. ನೋಡಿ, ಇಲ್ಲಿ if ಬಂದಿರುವಾಗ ನೀವು ಇಲ್ಲಿಗೆ ಯಾವ ಒಂದು ವರ್ಡ್ ಅನ್ನ ಫಿಲ್ ಮಾಡಬೇಕಾಗುತ್ತೆ. wouldn't have, option B shouldn't have, ಆಪ್ಷನ್ ಸಿ ವುಡ್ ಹ್ಯಾವ್, ಆಪ್ಷನ್ ಡಿ ಶುಡ್ ಹ್ಯಾವ್. ಯಾವ ತುಂಬ್ತೀರಾ? ನಾನು ಹೇಳಿದ್ದೆ ನಿಮಗೆ ಇಫ್ ಕ್ಲಾಸ್ ಮಾಡುವಾಗ ಇಲ್ಲಿ ಹ್ಯಾಡ್ ಇದ್ರೆ ಇಲ್ಲಿಗೆ ವುಡ್ ಹ್ಯಾವ್ ತುಂಬಬೇಕು ಅಂತ ಹೇಳಿದ್ದೆ. ಇಫ್ ಐ ಹ್ಯಾಡ್ ಬೀನ್ ಹಂಗ್ರಿ, ನಾನು ಹಸ್ತಿದ್ದಿದ್ರೆ ಐ ವುಡ್ ಹ್ಯಾವ್ ಈಟನ್ ಸಮಥಿಂಗ್, ನಾನು ಏನಾದ್ರೂ ತಿನ್ನಬಹುದಿತ್ತು. ಹೊಟ್ಟೆ ಹಸ್ತಿಲ್ಲ, ಹಾಗಾಗಿ ಏನು ತಿಂದಿಲ್ಲ ಅನ್ನೋದಕ್ಕೆ ಹೇಳುವಂಥದ್ದು. ಇದನ್ನ ನಾನು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲೂ ಕೂಡ ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಅಲ್ಲಿ ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಅಲ್ಲಿದೆ ಇದು ಕೂಡ. ನೆಕ್ಸ್ಟ್, ಇಲ್ಲಿ ವುಡ್ ಹ್ಯಾವ್ ತುಂಬಬೇಕು ಈ ಕ್ವಶನ್ಗೆ. ಇಲ್ಲಿ ಹ್ಯಾಡ್ ಇದ್ರೆ ಇಲ್ಲಿ ವುಡ್ ಹ್ಯಾವ್ ತುಂಬೋದು ಇಲ್ಲಿ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 51. ಸಂಜಯ್ ಇಸ್ ಕಮಿಂಗ್ ಟುಮಾರೋ ಡ್ಯಾಶ್ ಕ್ವಶನ್ ಟ್ಯಾಗ್. ದ ಕ್ವಶನ್ ಟ್ಯಾಗ್ ಟು ಬಿ ಯೂಸ್ಡ್ ಹಿಯರ್ ಈಸ್, ನೋಡಿ, ಕ್ವಶನ್ ಟ್ಯಾಗ್ ನ ನೀವು ಇಲ್ಲಿಗೆ ಫಿಲ್ ಮಾಡಬೇಕು. ಸಂಜಯ್ ಇಸ್ ಕಮಿಂಗ್ ಟುಮಾರೋ, ಇದಕ್ಕೆ ಕ್ವಶನ್ ಟ್ಯಾಗ್ ಯಾವುದು? ಈಸ್ ಹಿ, ಇಸಂಟ್ ಹಿ, ಡಸ್ ಹಿ, ಡೋಂಟ್ ಹಿ, ಯಾವುದು? ಯೋಚನೆ ಮಾಡಿ. ಎಸ್, ಇಸಂಟ್ ಹಿ. ನೋಡಿ, ಇಲ್ಲಿ ಈಸ್ ಇದೆ, ಈಸನ್ ಇಲ್ಲಿ ತಗೋತೀರಿ. ನೆಗೆಟಿವ್ ಅಲ್ಲ ಇದು ಸ್ಟೇಟ್ಮೆಂಟ್, ಹಂಗಾಗಿ ನೆಗೆಟಿವ್ ತಗೋತೀರಿ. ಇಲ್ಲಿ ಸಂಜೆ ಇದ್ದದನ್ನ ಪ್ರನೌನ್ ಅಲ್ಲಿ ಬರೀತೀರಿ, ನೌನ್ ಅಲ್ಲಿ ಇದ್ದದನ್ನ ಪ್ರನೌನ್ ಹಾಕ್ತೀರಿ, ಹಿ, ಅಷ್ಟೇ. ನೆಕ್ಸ್ಟ್ ಕ್ವಶನ್ ನಂಬರ್ 52. We had to wait for dash her and dash half for the bus. The articles to be used here, articles fill ಮಾಡ್ಬೇಕು ನೀವು ಇಲ್ಲಿ. Articles. We had to wait for her ಗಿಂತ ಮುಂಚೆ ಯಾವ ಆರ್ಟಿಕಲ್ ತುಂಬೋದು ನಾವು? and her ಅಲ್ವಾ? ಎಸ್. ಕ್ವಶನ್ ನಂಬರ್ ಆಪ್ಷನ್ ಎ ಎರಡನೇ ಡ್ಯಾಶ್ಗೆ ದ, ಆಪ್ಷನ್ ಬಿ ಆನ್ ಎ, ಆಪ್ಷನ್ ಸಿ ದ ಎ, ಆಪ್ಷನ್ ಡಿ ಎ ಆನ್. ನೋಡಿ, ಹಾಫ್ ಅಂಡ್ ಹಾರ್ ಬಂದಾಗ ಅದ್ರ ಹಿಂಭಾಗ ಆನ್ ಹಾಕ್ಬೇಕು ಅಂತ ನಾವು ಹೇಳಿದ್ದೆ. ಹಾಫ್ ಅಂಡ್ ಹಾರ್, ನೋಡಿ, ಹಾಫ್ ಅಂಡ್ ಹಾರ್ ಹಾಕ್ತೀರಿ ಇಲ್ಲಿ. ಅಂಡ್ ಎ ಹಾಫ್, ನೋಡಿ, ಎ ಹಾಫ್ ಫಾರ್ ದ ಬಸ್. ನೋಡಿ, ಒಂದು ಡ್ಯಾಶ್ ಅನ್ನ ನೀವು ಫಿಲ್ ಮಾಡೋದನ್ನ ನೀವು ಐಡೆಂಟಿಫೈ ಮಾಡಿಬಿಟ್ರೆ ಇನ್ನೊಂದು ಡ್ಯಾಶು ನೀವು ಐಡೆಂಟಿಫೈ ಮಾಡೋಂಗೆ ಇಲ್ಲ, ಅದ್ರ ಜೊತೆಲೇ ಇರುತ್ತೆ, ನಿಮಗೆ ಸುಲಭ ಆಗುತ್ತೆ. ಹಾಗಾಗಿ ಯಾವ್ದಾದ್ರು ಈ ಎರಡರಲ್ಲಿ ಒಂದು ಡ್ಯಾಶ್ ನ ಕರೆಕ್ಟ್ ಆಗಿ ಹೊಂದಿಸುವಂತೆ ನೀವು ಯೋಚನೆ ಮಾಡಬೇಕು. ಇಲ್ಲಿ ನೋಡಿ, ಹಾರ್ ಯಾಕೆ ಬಂತು ಅಂದ್ರೆ ಹೆಚ್ಚಂತ ತಿಳ್ಕೊಬಾರ್ದು ಇದನ್ನ. ಇಲ್ಲಿ ಓವೆಲ್ ಸೌಂಡ್ ಇದೆ, ಹಾರ್, ಹಂಗಾಗಿ ಇಲ್ಲಿಗೆ ಆನ್ ಹಾಕ್ತೀವಿ. ನೆಕ್ಸ್ಟ್ ಕ್ವಶನ್ ನಂಬರ್ 53. The thieves quarreled dash themselves. thieves ಅಂದ್ರೆ ಕಳ್ಳರು. The preposition, ಇಲ್ಲಿಗೆ ಯಾವ ಪ್ರಿಪೋಸಿಷನ್ ಅನ್ನ ಹಾಕಬೇಕು? ಪ್ರಿಪೋಸಿಷನ್ ಹಾಕಬೇಕು. ಫಾರ್, ಬಿಟ್ವೀನ್, ಅಮಾಂಗ್, ಆಫ್ಟರ್. ಅಮಾಂಗ್ ಹಾಕ್ಬೇಕು. ಅಮಾಂಗ್ ಅಂದ್ರೆ ಅವ್ರವರಲ್ಲೇ ಹೊಡೆದಾಡ್ಕೊಂಡ್ರು, ಅವ್ರವರಲ್ಲೇ ಜಗಳ ಆಡ್ಕೊಂಡ್ರು ಅಂತ.
ಅಮಾಂಗ್. ತುಂಬಾ ಜನ ಇದ್ದಾರೆ, ಅವರವರೇ ಹೊಡೆದಾಡ್ಕೊಂಡ್ರು ಅನ್ನೋದಕ್ಕೆ ಅಮಾಂಗ್ ಅಂತ ಹಾಕ್ತಿವಿ. ನೆಕ್ಸ್ಟ್, ಐ ಬಾಟ್ ಇಟ್ ಡ್ಯಾಶ್ ಐ ನೀಡೆಡ್ ಇಟ್. ದ ಕಂಜಂಕ್ಷನ್ ಟು ಬಿ ಯೂಸ್ಡ್ ಹಿಯರ್ ಈಸ್. ಇಲ್ಲಿ ಕಂಜಂಕ್ಷನ್ ತುಂಬಬೇಕು. ಏನ್ ಕಂಜಂಕ್ಷನ್ ಹಾಕ್ಬೇಕು ಇಲ್ಲಿಗೆ? ಅಂಡ್, ಸ್ಟಿಲ್, ಸೋ, ಬಿಕಾಸ್. ನಿಮಗೆ ಕಂಜಂಕ್ಷನ್ ಕ್ಲಾಸ್ ಕೂಡ ನಾನು ಯೂಟ್ಯೂಬ್ ನಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ನೋಡಿರ್ದಿರೋ ಇಲ್ಲಿ ಗೊತ್ತಿಲ್ಲ. ನೋಡಿಲ್ಲ ಅಂದ್ರೆ ಪುನಃ ಇನ್ನೊಂದ್ಸರಿ ಹೋಗಿ ನೋಡಿ. ಕಂಜಂಕ್ಷನ್ಸ್ ವಿಡಿಯೋ ಕೂಡ ಒಂದಿದೆ ನೋಡಿ. ಐ ಬಾಟ್ ಇಟ್, ನಾನು ಅದನ್ನ ಕೊಂಡ್ಕೊಂಡೆ. ಡ್ಯಾಶ್ ಐ ನೀಡೆಡ್ ಇಟ್, ನನಗೆ ಅದು ಅಗತ್ಯ ಇತ್ತು. ಏನ್ ಹಾಕ್ಬೋದು? ಮತ್ತು ಹಾಕ್ಬೋದಾ? ಅಂಡ್ ಹಾಕ್ ನೋಡಿ. ಐ ಬಾಟ್ ಇಟ್ ಅಂಡ್ ಐ ನೀಡೆಡ್ ಇಟ್. ಸೂಟ್ ಆಗಲ್ಲ. ಇನ್ನು ಸ್ಟಿಲ್ ಆಗೋದೇ ಇಲ್ಲ. ಸೊ ಐ ಬಾಟ್ ಇಟ್, ಸೊ ಐ ನೀಡೆಡ್ ಇಟ್ ಆಗಲ್ಲ. ಬಿಕಾಸ್, ಆಪ್ಷನ್ ಡಿ, ಬಿಕಾಸ್. ಐ ಬಾಟ್ ಇಟ್, ನಾನು ಅದನ್ನು ಕೊಂಡ್ಕೊಂಡೆ. ಬಿಕಾಸ್, ಯಾಕೆಂದ್ರೆ. ಐ ನೀಡೆಡ್ ಇಟ್, ಏಕೆಂದ್ರೆ ಅದು ನನಗೆ ಬೇಕಾಗಿತ್ತು, ನನಗೆ ಅಗತ್ಯ ಇತ್ತು. ಏಕೆಂದರೆ. ಕ್ವಶನ್ ನಂಬರ್ 55. The way in which he told the story was so dash. The correct form of the word. ನೋಡಿ, ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಅನ್ನ ತಗೋಬೇಕು ನೀವು. 4 ವರ್ಡ್ ಇರ್ತದೆ. 4 ವರ್ಡ್ ಅಲ್ಲಿ ಯಾವ್ದು ಕರೆಕ್ಟ್ ವರ್ಡ್ ಅದನ್ನು ತುಂಬಬೇಕು. ನಿಮಗೆ ಹಿಂದೆ ಹೇಳಿದ್ದು ಕರೆಕ್ಟ್ ಫಾರ್ಮ್ ಆಫ್ ದ ವರ್ಬ್, ಆ ಕಡೆ ಹೇಳಿದ್ದು ಹಿಂದೆ. ಈಗ ಹೇಳ್ತಾ ಇರೋದು ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್. ಇಲ್ಲಿ ವರ್ಬ್ ಅಲ್ಲ, ವರ್ಡ್ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ದ ವೇ, ರೀತಿ. ಯಾವುದು ರೀತಿ? ಹಿ ಟೋಲ್ಡ್ ದ ಸ್ಟೋರಿ, ಅವನು ಕತೆ ಹೇಳುವ ರೀತಿ. ಸೋ ಡ್ಯಾಶ್, ಇಂಟ್ರೆಸ್ಟೆಡ್, ಇಂಟ್ರೆಸ್ಟಿಂಗ್ಲಿ, ಇಂಟ್ರೆಸ್ಟಿಂಗ್, ಇಂಟ್ರೆಸ್ಟ್ಸ್. ಅವನು ಕತೆ ಹೇಳುವ ರೀತಿ ಇಟ್ ವಾಸ್ ಸೋ ಇಂಟ್ರೆಸ್ಟಿಂಗ್. ಇದನ್ನು ಫಿಲ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 56. ಇನ್ ಎ ಫಾರ್ಮಲ್ ಲೆಟರ್ ಯುವರ್ಸ್ ಫೇತ್ಫುಲಿ ಈಸ್ ನೋನ್ ಆಸ್. ನೋಡಿ, ಲೆಟರ್ ರೈಟಿಂಗ್ ಸಂಬಂಧಪಟ್ಟಂತ ಕ್ವಶನ್ ಇದು. ನೀವು ಲೆಟರ್ ರೈಟಿಂಗ್ ನಮಗೆ ಈ ಎಕ್ಸಾಮ್ ಅಲ್ಲಿ ಕೇಳಲ್ವಲ್ಲ ಅಂತ ಎಷ್ಟೋ ಜನ ಲೆಟರ್ ರೈಟಿಂಗ್ ಮರ್ತು ಬಿಟ್ಟಿರ್ತೀವಿ. ಹಂಗ್ ಮಾಡಬಾರ್ದು. ಎಲ್ಲವನ್ನೂ ಓದ್ಬೇಕು, ಎಲ್ಲದೂ ಓದ್ಬೇಕು. ಅದನ್ನು ತೆಗೆದು ಒಂದು ಕ್ವಶನ್ ಕೊಡ್ಬೋದು. ನೋಡಿ, ಇಲ್ಲಿ ಯಾವ ತರ ಕ್ವಶನ್. ಲೆಟರ್ ರೈಟಿಂಗ್ ಏನು ಇಲ್ವಲ್ಲ ಅಂತ ಸುಮಾರು ಜನ ಬಿಟ್ಟಿದ್ರೆ ನೋಡಿ, ಇಲ್ಲಿ 1 ಮಾರ್ಕ್ಸ್ ಅನ್ನ ಕಳ್ಕೊತೀರಾ. ಹೌದಲ್ವಾ? ನೋಡಿ, ಇದು ಸಲ್ಯೂಟೇಷನ್, ಸಬ್ಸ್ಕ್ರಿಪ್ಷನ್, ಸೂಪರ್ಸ್ಕ್ರಿಪ್ಷನ್, ಅದು ಸಬ್ಜೆಕ್ಟ್. ಯಾವುದು? ಯುವರ್ಸ್ ಫೇತ್ಫುಲಿ ಅನ್ನೋದು ಯಾವುದು? ಯೋಚನೆ ಮಾಡಿ. ಎಸ್, ಸಬ್ಸ್ಕ್ರಿಪ್ಷನ್. ಆಪ್ಷನ್ ಬಿ, ಸಬ್ಸ್ಕ್ರಿಪ್ಷನ್. ಕೊನೆಯಲ್ಲಿ ಬರೆಯುವಂಥದ್ದು ಸಬ್ಸ್ಕ್ರಿಪ್ಷನ್. ಯುವರ್ ಫೇತ್ಫುಲಿ ಅಂತ ಹಾಕಿ ನೀವು ಸೈನ್ ಮಾಡ್ತೀರಿ. ಹೌದಲ್ವಾ? ಅದು ಸಬ್ಸ್ಕ್ರಿಪ್ಷನ್. ಹಾಗಾದ್ರೆ ಈ ಸಲ್ಯೂಟೇಷನ್ ಯಾವುದು? ಹಾಗಾದ್ರೆ ಮೇಲೆ ರೆಸ್ಪೆಕ್ಟೆಡ್ ಸರ್ ಅಂತ ಬರೀತೀರಲ್ಲ, ಫ್ರಮ್ ಅಡ್ರೆಸ್ ಆದ್ಮೇಲೆ, ಡೇಟ್ ಆದ್ಮೇಲೆ, ಟು ಅಡ್ರೆಸ್ ಆದ್ಮೇಲೆ ರೆಸ್ಪೆಕ್ಟೆಡ್ ಸರ್ ಅಂತ ಬರೀತೀರಿ ಸಬ್ಜೆಕ್ಟ್ ಗಿಂತ ಮುಂಚೆ. ಅದು ಸಲ್ಯೂಟೇಷನ್. ಏನಾದ್ರೂ ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಏನಾದ್ರೂ ಅದನ್ನ ಕೇಳಿದ್ರೆ ಸಲ್ಯೂಟೇಷನ್ ನೆನ್ಪಿಟ್ಕೊಂಡಿರಿ. ಹೌದಾ? ಓಕೆ. ನೆಕ್ಸ್ಟ್ ಕ್ವಶನ್ ನಂಬರ್ 57. ಕರೇಜ್ ಇಸ್ ಎವ್ರಿಥಿಂಗ್. ಸ್ಟ್ರೆಂತ್ ಅಂಡ್ ಏಜ್ ಆರ್ ನಾಟ್ ಇಂಪಾರ್ಟೆಂಟ್. ದಿಸ್ ರಿಮಾರ್ಕ್ ವಾಸ್ ಮೇಡ್ ಬೈ. ಈ ರಿಮಾರ್ಕ್ ನ ಮಾಡಿದವ್ರು ಯಾರು? ಈ ಸೆಂಟೆನ್ಸ್ ಅನ್ನ ಹೇಳಿದವ್ರು ಯಾರು? ಕರೇಜ್ ಇಸ್ ಎವ್ರಿಥಿಂಗ್. ಕರೇಜೇ ಎಲ್ಲವೂ. ಕರೇಜ್ ಮುಂದೆ ಯಾವುದೂ ಅಲ್ಲ. ಕರೇಜ್ ಇಸ್ ಎವ್ರಿಥಿಂಗ್. ಸ್ಟ್ರೆಂತ್ ಅಂಡ್ ಏಜ್ ಆರ್ ನಾಟ್ ಇಂಪಾರ್ಟೆಂಟ್. ಸ್ಟ್ರೆಂತ್ ಮತ್ತೆ ಏಜ್ ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳಿದ್ಯಾರು? ಸ್ವಾಮಿನ, ಗ್ರಾನಿ, ಇನ್ಸ್ಪೆಕ್ಟರ್, ಸ್ವಾಮಿಸ್ ಫಾದರ್? ಥಿಂಕ್ ಓವರ್ ಇಟ್. ಯಾರಿರ್ಬಹುದು? ಎಸ್, ಸ್ವಾಮಿಸ್ ಫಾದರ್. ನೆಕ್ಸ್ಟ್ ಕ್ವಶನ್ ನಂಬರ್ 58. As the night advanced, Swami remembered all the stories of. ನೈಟ್ ಬಂದಂಗ್ ಹತ್ರ ಬಂದಂಗೆ ಅವನು ಒಂದ್ ರಾತ್ರಿ ಒಬ್ಬನೇ ಮಲಗಬೇಕಿತ್ತಲ್ಲ, ಆ ನೈಟ್ ಹತ್ರ ಬಂದಂಗೆ ಸ್ವಾಮಿ ನೆನಪು ಮಾಡ್ಕೋತಾನೆ. ಆಲ್ ದ ಸ್ಟೋರೀಸ್ ಆಫ್. ಯಾವ ಸ್ಟೋರಿಗಳನ್ನ ನೆನಪು ಮಾಡ್ಕೋತಾನೆ? ಅಡ್ವೆಂಚರ್ ಸ್ಟೋರಿನ, ಸಾಹಸಮಯ ಕಥೆಗಳ, ಟೈಗರ್ ಹುಲಿ ಕಥೆನ,
ಡೆವಿಲ್ಸ್ ಅಂಡ್ ಗೋಟ್ಸ್ ಭೂತ ದೆವ್ವಗಳ ಕಥೆನಾ? ಕ್ರಿಕೆಟ್ ಮ್ಯಾಚ್ ಕಥೆನಾ? ಯಾವ ಕಥೆ ನೆನಪು ಮಾಡ್ಕೋತಾನೆ? ಥಿಂಕ್ ಓವರ್ ಇಟ್. ಎಸ್, ಡೆವಿಲ್ಸ್ ಅಂಡ್ ಗೋಟ್ಸ್ ಭೂತ ಮತ್ತು ದೆವ್ವಗಳ ಕಥೆನ ನೆನಪು ಮಾಡ್ಕೋತಾನೆ. ನೆಕ್ಸ್ಟ್ ಕ್ವಶನ್ ನಂಬರ್ 9. ಎ ಫ್ರೈಟ್ಫುಲ್ ಪ್ರೊಪೋಸಿಷನ್ ಸ್ವಾಮಿ ಥಾಟ್ ದ ಪ್ರೊಪೋಸಿಷನ್ ವಾಸ್. ನೋಡಿ, ಫ್ರೈಟ್ಫುಲ್ ಪ್ರೊಪೋಸಿಷನ್ ಅಂತ ಸ್ವಾಮಿ ಯೋಚನೆ ಮಾಡ್ತಾನೆ. ಆ ರೀತಿ ಫ್ರೈಟ್ಫುಲ್ ಪ್ರೊಪೋಸಿಷನ್ ಅಪ್ಪ ಇದು ಅಂತ. ಹಾಗಾದ್ರೆ ಆ ಪ್ರೊಪೋಸಿಷನ್ ಯಾವುದು? ಫ್ರೈಟ್ಫುಲ್ ಅಂದ್ರೆ ಭಯಂಕರವಾದ ಪ್ರೊಪೋಸಿಷನ್ ಇದು ಅಂತಾನೆ. ಫ್ರೈಟ್ಫುಲ್ ಪ್ರೊಪೋಸಿಷನ್. ಹಾಗಾದ್ರೆ ಆ ಫ್ರೈಟ್ಫುಲ್ ಪ್ರೊಪೋಸಿಷನ್ ಯಾವುದು? ಯೋಚನೆ ಮಾಡಿ. ಟು ಸ್ಲೀಪ್ ಅಲೋನ್ ಇನ್ ದ ಪ್ಯಾಸೇಜ್, ಟು ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್, ಟು ಸ್ಲೀಪ್ ಬಿಸೈಡ್ ಹಿಸ್ ಗ್ರ್ಯಾಂಡ್ ಇನ್ ದ ಪ್ಯಾಸೇಜ್, ಟು ಸ್ಲೀಪ್ ಅಂಡರ್ ದ ಹಾಲ್ ಲ್ಯಾಂಪ್. ಯೋಚನೆ ಮಾಡಿ. ಟು ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್, ಇದೇ ಭಯಂಕರವಾದಂತ ಒಂದು ಪ್ರೊಪೋಸಿಷನ್. ಸ್ವಾಮಿ ಯೋಚನೆ ಮಾಡಿದ್ದು ಇದು ಕಷ್ಟಪ್ಪ ಅಂತ. ಕ್ವಶನ್ ನಂಬರ್ 60. ರೋಮಾ ಥಾಲ್ರೇಜಾ ವಾಸ್ ಎ ಡ್ಯಾಶ್. ರೋಮಾ ಥಾಲ್ರೇಜಾ ಏನಾಗಿದ್ಲು? ರೈಲ್ವೆ ಎಂಪ್ಲಾಯಿ, ಹೈಸ್ಕೂಲ್ ಡ್ರಾಪ್ಔಟ್, ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್, ಸೇಲ್ಸ್ ಎಕ್ಸಿಕ್ಯೂಟಿವ್. ಯೋಚನೆ ಮಾಡಿ. ಎಸ್, ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್. ಕಾಲ್ ಸೆಂಟರ್ ಎಕ್ಸಿಕ್ಯೂಟಿವ್ ಆಗಿದ್ಲು. ಎಸ್. ನೆಕ್ಸ್ಟ್ ಕ್ವಶನ್ ನಂಬರ್ 61. ಟೇಕ್ ದ ಗರ್ಲ್ ಟು ಐರೋಳಿ ಸಜೆಸ್ಟೆಡ್ ದ ಕಾಪ್. ದೇರ್ ಇಸ್ ಎ ಹಾಸ್ಪಿಟಲ್ ದೇರ್. ಇದನ್ನ ಐರೋಳಿ ಅಂತಾನೂ ಕರಿಬಹುದು, ಐರೋಳಿ ಅಂತಾನೂ ಕರಿಬಹುದು. ಟೇಕ್ ದ ಗರ್ಲ್ ಟು ಐರೋಳಿ ಸಜೆಸ್ಟೆಡ್ ದ ಕಾಪ್. ದೇರ್ ಇಸ್ ಎ ಹಾಸ್ಪಿಟಲ್ ದೇರ್. ನೋಡಿ, ಐರೋಳಿಗೆ ಕರ್ಕೊಂಡೋಗಿ ಹುಡುಗಿನ ಅಂತ ಕಾಪ್ ಸಜೆಸ್ಟ್ ಮಾಡ್ತಾರೆ. ಪೊಲೀಸ್ ಮ್ಯಾನ್. ಕಾಪ್ ಅಂದ್ರೆ ಪೊಲೀಸ್ ಮ್ಯಾನ್. ಅಲ್ಲಿ ಹಾಸ್ಪಿಟಲ್ ಇದೆ, ಐರೋಳಿಗೆ ಕರ್ಕೊಂಡೋಗಿ. ಯಾರು ಹೇಳೋದು? ಪೊಲೀಸ್ ಮ್ಯಾನ್. ಬಟ್ ಬಾಲೇಶ್ವರ್ ಡಿಸ್ಅಗ್ರೀಡ್. ಬಾಲೇಶ್ವರ್ ಅದನ್ನ ಒಪ್ಲಿಲ್ಲ, ಐರೋಳಿ ಕರ್ಕೊಂಡು ಹೋಗ್ಲಿಕ್ಕೆ ಒಪ್ಲಿಲ್ಲ. ಬಿಕಾಸ್, ಏಕೆಂದರೆ he knew that hospital lacked personnel and equipment. ಅವನಿಗೆ ಗೊತ್ತಿತ್ತು ಹಾಸ್ಪಿಟಲ್ ನಲ್ಲಿ ಯಾರು ಪರ್ಸನಲ್ ಇಲ್ಲ, ಅಂದ್ರೆ ಅಫಿಷಿಯಲ್ಸ್ ಇಲ್ಲ, ಮತ್ತೆ ವಸ್ತುಗಳಿಲ್ಲ. ಆಪ್ಷನ್ ಬಿ. he knew that ಐರೋಳಿ ವಾಸ್ ಅಟ್ ಲೀಸ್ಟ್ 10 kilometers away. ಅವನಿಗೆ ಗೊತ್ತಿತ್ತು ಐರೋಳಿ ಅಲ್ಲಿಂದ 10 ಕಿಲೋಮೀಟರ್ ದೂರದಲ್ಲಿದೆ ಅಂತ. ಆಪ್ಷನ್ ಸಿ. he was too tired to carry Roma any further. ಮುಂದೆ ಅವನು ಕರ್ಕೊಂಡು ಹೋಗ್ಲಿಕ್ಕೆ ರೋಮಾಳನ್ನ he was too tired. ಅವನು ಸುಸ್ತಾಗಿ ಹೋಗಿದ್ದ, ಮುಂದೆ ಕರ್ಕೊಂಡು ಹೋಗಕ್ಕೆ ಆಗ್ತಿರ್ಲಿಲ್ಲ, ಅದಕ್ಕೋಸ್ಕರ ಡಿಸ್ಅಗ್ರಿ ಮಾಡದ್ನ. ಆಪ್ಷನ್ ಬಿ. he felt the hospital may refuse to take accident victim. ಆಕ್ಸಿಡೆಂಟ್ ಆಗಿರೋರ್ನ ಅವರು ಕರ್ಕೊಳ್ಳಲ್ಲ ಒಳಗಡೆ, ರೆಫ್ಯೂಸ್ ಮಾಡ್ತಾರೆ ಅಂತ. ಯಾಕೆ ಬಾಲೇಶ್ವರ್ ಒಪ್ಲಿಲ್ಲ ಐರೋಳಿಗೆ ಹೋಗ್ಲಿಕ್ಕೆ? ಯೋಚನೆ ಮಾಡಿ. ಎಸ್, ಆಪ್ಷನ್ ಬಿ. he knew that ಐರೋಳಿ ವಾಸ್ ಅಟ್ ಲೀಸ್ಟ್ 10 kilometers away. ತುಂಬಾ ದೂರ ಇತ್ತಲ್ಲ, ಅದಕ್ಕೆ ಅವನಿಗೆ ಹತ್ತಿರದ ಹಾಸ್ಪಿಟಲ್ ಬೇಕಿತ್ತು, ಏಕೆಂದ್ರೆ ತುಂಬಾ ಎಮರ್ಜೆನ್ಸಿ ಇತ್ತು. ಕ್ವಶನ್ ನಂಬರ್ 62. I do not like to have you speak to me in that manner. This was said by. ನೋಡಿ, ನೀವು ಈ ರೀತಿ ನನಗೆ ಹೇಳೋದು ಸರಿಯಲ್ಲ, ಈ ರೀತಿ ಮಾತಾಡೋದು ಸರಿಯಲ್ಲ ಅಂತ ಅಂತಾರೆ. ಯಾರು ಮಾತಾಡೋದು? ನೆರೇಟರ್, ಸೆನೆಟರ್ ಕ್ಯಾಟ್ರನ್, ಸರ್ವೇಯರ್, ಡಾನ್ ಅನ್ಸೆಲ್ಮೋ. ಯಾರು ಮಾತಾಡೋದು? ಈ ರೀತಿ ಮಾತಾಡಿದ್ರೆ ನನಗೆ ನೀವು ಅವಮಾನ ಮಾಡ್ದಂಗಾಗುತ್ತೆ ಅಂತಾರೆ. ಈ ರೀತಿ ಮಾತಾಡ್ಬೇಡಿ ಅಂತಾರೆ. ಯಾರು ಹೇಳಿದ್ದು? ಡಾನ್ ಅನ್ಸೆಲ್ಮೋ. ಎಸ್. ಅದಕ್ಕೆ ಟೆಕ್ಸ್ಟ್ ಬುಕ್ ಅನ್ನ ತುಂಬಾ ಚೆನ್ನಾಗಿ ಓದ್ಬೇಕು. ಎಸ್. ಕ್ವಶನ್ ನಂಬರ್ 63. The Americans offered to pay almost double the amount to Don Anselmo because ಅಮೆರಿಕನ್ಸು ಡಾನ್ ಅನ್ಸೆಲ್ಮೋಗೆ ಹೆಚ್ಚು ಕಡಿಮೆ ಡಬಲ್ ಅಮೌಂಟ್ ಅನ್ನ ಆಫರ್ಡ್ ಮಾಡ್ತಾರೆ, ಕೊಡಕ್ ಟ್ರೈ ಮಾಡ್ತಾರೆ. ಬಿಕಾಸ್, ಏಕೆಂದರೆ. ಯಾಕೆ ಡಬಲ್ ಅಮೌಂಟ್ ಕೊಡಕ್ಕೆ ಟ್ರೈ ಮಾಡ್ತಾರೆ? The old man agreed to sell both land and his house. The land was very fertile. The land was much more than 8 acres. The narrator convinced them to pay more. ಯಾವ್ದು ಆಪ್ಷನ್? ಯಾಕೆ ಅಮೆರಿಕನ್ಸ್ ಡಬಲ್ ಅಮೌಂಟ್ ಅನ್ನ ಪೇ ಮಾಡ್ತಾರೆ, ಆಫರ್ ಮಾಡ್ತಾರೆ?
ಯೋಚನೆ ಮಾಡಿ. ಎಸ್, ಆಪ್ಷನ್ ಸಿ. The land was much more than 8 acres. ಲ್ಯಾಂಡ್ 8 acres ಗಿಂತ ಜಾಸ್ತಿ ಇರುತ್ತೆ, ಹೆಚ್ಚು ಕಡಿಮೆ ಆಲ್ಮೋಸ್ಟ್ ಡಬಲ್ ಇರುತ್ತೆ ಲ್ಯಾಂಡ್ ಕೂಡ. ಅದಕ್ಕೆ ಅವರು ಡಬಲ್ ಅಮೌಂಟ್ ಅನ್ನ ಪೇ ಮಾಡ್ಲಿಕ್ಕೆ ಆಫರ್ ಮಾಡ್ತಾರೆ. Question number 64. One day, the Americans came back to the narrator's office to complain because ಒಂದಿನ ಅಮೆರಿಕನ್ಸು ನೆರೇಟರ್ಸ್ ಆಫೀಸಿಗೆ ಬರ್ತಾರೆ ಕಂಪ್ಲೇಂಟ್ ಮಾಡ್ಲಿಕ್ಕೆ. ಯಾಕೆ ಕಂಪ್ಲೇಂಟ್ ಮಾಡಬೇಕು, ಯಾಕೆ ಆಫೀಸಿಗೆ ಬರ್ತಾರೆ? ಬಿಕಾಸ್ Don Anselmo did not allow them to replaster the house. The children of the village were overrunning their property. Everyone spoke to them only in Spanish. The fence they had patched was torn down by the villagers. ಯೋಚನೆ ಮಾಡಿ, ಯಾಕೆ ಕಂಪ್ಲೇಂಟ್ ಮಾಡ್ಲಿಕ್ಕೆ ಆಫೀಸಿಗೆ ಬರ್ತಾರೆ? ನಿಮಗೆಲ್ಲ ಗೊತ್ತಿದೆ ನಿಮಗೆ. ಆಪ್ಷನ್ ಎಸ್, ಬಿ. The children of the village were overrunning their property. ಅಮೆರಿಕನ್ಸು ಅಲ್ಲಿ ಹೋದ್ಮೇಲೆ, ಕೊಂಡ್ಕೊಂಡ್ಬಿಟ್ಟು ಅವರ ಭೂಮಿ ಮತ್ತೆ ಮನೆಗೆ ಹೋದ್ಮೇಲೆ, ಆ ಊರಿನ ಮಕ್ಕಳು ಅವರ ಪ್ರಾಪರ್ಟಿ ಮೇಲೆ ಓಡಾಡ್ತಾ ಇರ್ತಾರೆ. ಚಿಕ್ಕ ಚಿಕ್ಕ ಲಿಟಲ್ ಫೆನ್ಸ್ ಕಟ್ಕೊಂಡು ಆಟ ಆಡ್ತಿರ್ತಾರೆ, ತೊಂದರೆ ಕೊಡ್ತಾ ಇರ್ತಾರೆ ಆ ಊರಿನ ಮಕ್ಕಳೆಲ್ಲರೂ. ಅದಕ್ಕೆ ಕಂಪ್ಲೇಂಟ್ ಮಾಡ್ಲಿಕ್ಕೆ ಹೋಗ್ತಾರೆ. Question number 65. They brought about a veritable revolution in social thought. Here they refer to they. ಇವ್ರು ಯಾರು ಅಂತ ದೇ ಅಂತ ಹೇಳಿದಾರಲ್ಲ, ದೇ ಅಂದ್ರೆ ಅವರು. ಅವರು ಅಂದ್ರೆ ಯಾರು? ಬ್ರಾಟ್ ಅಬೌಟ್ ಎ ವೆರಿಟಬಲ್ ರೆವಲ್ಯೂಷನ್. ವೆರಿಟಬಲ್ ಅಂದ್ರೆ ಟ್ರೂಲಿ ಅಂತ, ಬೀಯಿಂಗ್ ಟ್ರೂಲಿ ಅಂತ ಅಂದ್ರೆ ನಿಜವಾದಂತಹ ರೆವಲ್ಯೂಷನ್ ಇನ್ ಸೋಷಿಯಲ್ ಥಾಟ್ ಮಾಡಿದ್ದವರು ಯಾರು? ದೇ ಅಂದ್ರೆ ಯಾರು ಅಂತ. ಅಂಬೇಡ್ಕರ್ ಅಂಡ್ ಗಾಂಧೀಜಿನ, ನೆಹರು ಅಂಡ್ ಗಾಂಧೀಜಿ, ಮಹಾತ್ಮ ಫುಲೆ ಅಂಡ್ ನೆಹರು, ಅಂಬೇಡ್ಕರ್ ಅಂಡ್ ಕೆ ಮುನ್ಷಿ. ಆಪ್ಷನ್ ಥಿಂಕ್. ಎಸ್, ಆಪ್ಷನ್ ಎ, ಡಾಕ್ಟರ್ ಅಂಬೇಡ್ಕರ್ ಅಂಡ್ ಗಾಂಧೀಜಿ. Next, question number 66. Dr. Ambedkar spent most of his life in. ಅಂಬೇಡ್ಕರ್ ತುಂಬಾ ಸಮಯನ ಯಾವ್ದು ಕಳೀತಾ ಇದ್ರು? ಪರ್ಚೇಸಿಂಗ್ ಬುಕ್ಸ್, ಅಟೆಂಡಿಂಗ್ ಕಾನ್ಫರೆನ್ಸಸ್, ರೀಡಿಂಗ್ ಬುಕ್ಸ್, ಇಂಪೋರ್ಟಿಂಗ್ ಬುಕ್ಸ್. ಯಾವ್ದು ಕಳೀತಾ ಇದ್ರು? ತುಂಬಾ ಈಸಿ ಕ್ವಶನ್. ಎಸ್, ರೀಡಿಂಗ್ ಬುಕ್ಸ್. ಬುಕ್ಸ್ ಅಂದ್ರೆ ಬಹಳ ಇಷ್ಟ ಅವರಿಗೆ, ವೊರಾಷಿಯಸ್ ರೀಡರ್ ಅಲ್ವಾ, ಹಾಗಾಗಿ ಅವ್ರು ತುಂಬಾ ಸಮಯನ ರೀಡಿಂಗ್ ಬುಕ್ಸ್ಗೋಸ್ಕರ ಕಳೀತಾ ಇದ್ರು, ಬುಕ್ಸ್ಗಳನ್ನ ಓದ್ಲಿಕ್ಕೆ ಕಳೀತಾ ಇದ್ರು. Question number 67. There is no harm in trying it, Smita said to herself. ಸ್ಮಿತಾ ಅವಳೇ ಹೇಳ್ಕೊಂಡ್ಲು, ಏನಂತ? There is no harm, ಏನ್ ತೊಂದರೆ ಇಲ್ಲ ಟ್ರೈ ಮಾಡೋದ್ರಲ್ಲಿ. ಅದನ್ನ ಟ್ರೈ ಮಾಡೋದ್ರಲ್ಲಿ ಏನು ತೊಂದರೆ ಇಲ್ಲ. ಅದನ್ನ ಏನನ್ನ? ಹಿಯರ್ ಇಟ್ ರೆಫರ್ಸ್ ಟು. ಇಟ್ ಅಂದ್ರೆ ಅದನ್ನ, ಇಲ್ಲಿ ಕೊಟ್ಟಿದಾರಲ್ಲ ಅದು. ಅದನ್ನ ಟ್ರೈ ಮಾಡೋದ್ರಲ್ಲಿ ಏನು ಹಾರ್ಮ್ ಇಲ್ಲ, ತೊಂದರೆ ಇಲ್ಲ. ಇಟ್ ಅಂದ್ರೆ ಏನು, ಯಾವುದನ್ನ ಟ್ರೈ ಮಾಡಬೇಕು ಅಂತ ಅವಳು ಅನ್ಕೊಂಡ್ಲು. ರಿಕ್ವೆಸ್ಟಿಂಗ್ ಪಂಡಿತ್ ರವಿಶಂಕರ್ ಟು ಪ್ಲೇ ಫಾರ್ ಅನಂತ್. ಬಿ, ಕನ್ವಿನ್ಸಿಂಗ್ ದ ಡಾಕ್ಟರ್ಸ್ ಟು ಕಂಟಿನ್ಯೂ ಅನಂತ್ಸ್ ಟ್ರೀಟ್ಮೆಂಟ್. ಸಿ, ಟೇಕಿಂಗ್ ಅನಂತ್ ಟು ದ ಕನ್ಸರ್ಟ್. ಡಿ, ರಿಕ್ವೆಸ್ಟಿಂಗ್ ಆಂಟ್ ಸುಶೀಲಾ ಟು ಲೆಟ್ ದೆಮ್ ಸ್ಟೇ ಇನ್ ಅವರ್ ಅಪಾರ್ಟ್ಮೆಂಟ್. ಯಾವುದು? ಥಿಂಕ್ ಮಾಡಿ. ಯಾವ್ದಿರ್ಬೋದು? ಎಸ್, ಆಪ್ಷನ್ ಎ, ರಿಕ್ವೆಸ್ಟಿಂಗ್ ಪಂಡಿತ್ ರವಿಶಂಕರ್ ಟು ಪ್ಲೇ ಫಾರ್ ಅನಂತ್. ರವಿಶಂಕರ್ನವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡು ಅವರ ಮನೆಗೆ ಕರ್ಕೊಂಡೋಗಿ ಅನಂತ್ಗೋಸ್ಕರ ಪ್ಲೇ ಮಾಡ್ಲಿಕ್ಕೆ ಹೇಳುವಂಥದ್ದು ಅದು ಅಂದ್ರೆ. ಹಂಗಾಗಿ ನಾನು ಕಾನ್ಸರ್ಟ್ ಹೋಗಿ ಅದನ್ನ ಟ್ರೈ ಮಾಡೋಣ. ಅದನ್ನ ಅಂದ್ರೆ ಪಂಡಿತ್ ರವಿಶಂಕರ್ನ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ ಮನೆಗೆ ಬರ್ಲಿಕ್ಕೆ. ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 68.
Panditji is a busy man. You must not bother him with such requests. This was said by. ಇದನ್ನು ಮಾತನ್ನ ಹೇಳಿದವ್ರು ಯಾರು ಅಂತ. ಪಂಡಿತ್ಜಿ ತುಂಬಾ ಬ್ಯುಸಿ ಮನುಷ್ಯ, ನೀವು ಈ ರೀತಿ ರಿಕ್ವೆಸ್ಟ್ ಗಳನ್ನ ತಂದು ಅವರಿಗೆ ತೊಂದರೆ ಕೊಡಬಾರ್ದು. ಈ ಮಾತನ್ನ ಹೇಳಿದವ್ರು ಯಾರು? ಉಸ್ತಾದ್ ಅಲ್ಲಾ ರಖಾ, ಮಸ್ಟಾಶಿಯಡ್ ಮ್ಯಾನ್, ಅನಂತ್ ಅಂಡ್ ಸುಶೀಲಾ. ಎಸ್ ಆನ್ಸರ್ ಮಸ್ಟಾಶಿಯಡ್ ಮ್ಯಾನ್. ಹೌದಲ್ಲ? ಮಸ್ಟಾಶಿಯಡ್ ಅಂದ್ರೆ ಉದ್ದ ಮೀಸೆ ಬಿಟ್ಟಿದ್ನಲ್ಲ, ಲಾಂಗ್ ಬೋರಿಂಗ್ ಸ್ಪೀಚ್ ಮಾಡ್ತಾನಲ್ಲ ಅವನು. ಸ್ಮಿತಾಗಿ ಬೈದ್ ಕಳಿಸ್ತಾನೆ, ಈ ತರ ರಿಕ್ವೆಸ್ಟ್ ತಗೊಂಡ್ಬರ್ಬೇಡಿ ನೀವು ಸ್ಟೇಜ್ ಮೇಲೆಲ್ಲ, ಅವ್ರು ತುಂಬಾ ಪಂಡಿತ್ಜಿ ಅವರು ತುಂಬಾ ಬ್ಯುಸಿ ಇರ್ತಾರೆ ಅಂತ ಹೇಳಿ ಬೈದ್ ಕಳಿಸ್ತಾನೆ. Question number 69. Why do you take away his source of entertainment? ಯಾಕೆ ಅವನ ಎಂಟರ್ಟೈನ್ಮೆಂಟ್ ಗೆ ಇಟ್ಕೊಂಡಿದ್ದಂತಹ ಸೋರ್ಸಸ್ ಎಲ್ಲಾನು ತೆಗೆದುಹಾಕಿದ್ರಿ? ದಿಸ್ ರಿಮಾರ್ಕ್ ವಾಸ್ ಮೇಡ್ ಬೈ. ಈ ಮಾತನ್ನ ಯಾರು ಹೇಳ್ತಾರೆ? ಯಾರು ಹೇಳ್ತಾರೆ? ಸತೀಶಸ್ ಮದರ್, ಬ್ರದರ್ ಇಂದರ್, ಫ್ರೆಂಡ್ ಸುರೇಂದರ್, ಸತೀಶಸ್ ಫಾದರ್. ಯಾಕೆ ಅವನ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್ ಗೆ ಡ್ರಾಯಿಂಗ್ ಮೆಟೀರಿಯಲ್ಸ್ ಎಲ್ಲ ತೆಗೆದು ಹಾಕಿದ್ರಲ್ಲ, ಯಾಕೆ? ಯಾರು ಹೇಳಿದ್ದು? ಥಿಂಕ್ ಮಾಡಿ. ಎಸ್, ಯಾರು ಹೇಳಿ? ಆಪ್ಷನ್ ಎ, ಸತೀಶಸ್ ಮದರ್ ಹೇಳಿದ್ದು. ಕ್ವಶನ್ ನಂಬರ್ 70. The lesson Colors of Silence gives us the message that. ನೋಡಿ, ಕಲರ್ಸ್ ಆಫ್ ಸೈಲೆನ್ಸ್ 7th ಲೆಸನ್ ಇದೆಯಲ್ಲ, ಇದು ನಮ್ಗೊಂದು ಮೆಸೇಜ್ ಕೊಡುತ್ತೆ. ಅದೇನು? Physical disability is no barrier to success. One has to read a lot to get on in life. Formal education is not important. Physical disability is a barrier to success. ಯಾವ ಮೆಸೇಜ್ ಕೊಡುತ್ತೆ 4ರಲ್ಲಿ? ಯೋಚನೆ ಮಾಡಿ. ಎಸ್, ಆಪ್ಷನ್ ಎ, ಫಿಸಿಕಲ್ ಡಿಸಬಿಲಿಟಿ ಈಸ್ ನೋ ಬ್ಯಾರಿಯರ್ ಟು ಸಕ್ಸೆಸ್. ಫಿಸಿಕಲ್ ಡಿಸಬಿಲಿಟಿ ಅಂದ್ರೆ ದೈಹಿಕ ಅಂಗವಿಕಲತೆ. ಬ್ಯಾರಿಯರ್ ಅಂದ್ರೆ ಅಡ್ಡಿ ಆಗೋದು. ನೋ ಬ್ಯಾರಿಯರ್, ಅಡ್ಡಿ ಆಗಲ್ಲ. ಯಾವುದಕ್ಕೆ? ಸಕ್ಸೆಸ್ಗೆ. ಸಕ್ಸೆಸ್ಗೆ ಯಾವುದೇ ದೈಹಿಕ ಅಂಗವಿಕಲತೆ ಇದ್ರೂ ಕೂಡ ಅದು ಅಡ್ಡಿ ಆಗಲ್ಲ ಅನ್ನುವಂತ ಮೆಸೇಜ್ ಅನ್ನ ನಮ್ಗೆ ಕಲರ್. ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತಾ ಇದೆ, ವೇಟ್ ಎ ಮಿನಿಟ್. Yes, children. Yes, question number 71. The family members of grandma told her that one should grow old. One should grow old. ನೋಡಿ, ಫ್ಯಾಮಿಲಿ ಮೆಂಬರ್ಸ್, ಗ್ರ್ಯಾಂಡ್ ಮಾನ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರಲ್ಲ, ಅವ್ರು ಹೇಳ್ತಾರೆ ಏನಂತ ನೋಡಿ. ಒಬ್ರು ಒನ್ ಶುಡ್ ಗ್ರೋ ಓಲ್ಡ್, ಏಜ್ ಆದಂಗೆ ಹೇಗೆ ಬದುಕಬೇಕು ಅಂತ. ಬ್ರೇವ್ಲಿಯಾಗಿ ಬದುಕಬೇಕಾ? ಡಿಸ್ಗ್ರೇಸ್ಫುಲಿ ಆಗಿ ಬದುಕಬೇಕಾ? ಗ್ರೇಸ್ಫುಲಿ, ಸ್ಲೋಲಿ, ಯಾವ ರೀತಿ ಬದುಕಬೇಕು? ಫ್ಯಾಮಿಲಿ ಮೆಂಬರ್ಸ್ ಹೇಳಿದ್ದು ಏಜ್ ಆದಂಗೆ ಗ್ರೇಸ್ಫುಲಿ ಆಗಿ ಬದುಕಬೇಕು, ಅಂದ್ರೆ ಗೌರವಯುತವಾಗಿ ನಡ್ಕೊಳ್ಬೇಕು ಸೊಸೈಟಿನಲ್ಲಿ ಅಂತ ಫ್ಯಾಮಿಲಿ ಮೆಂಬರ್ಸ್ ಹೇಳ್ತಾರೆ. ಯಾಕೆಂದ್ರೆ ಮರ ಹತ್ತಿರ್ತಾಳಲ್ಲ ಅಜ್ಜಿ, ಅದು ಗೌರವ ಅಲ್ಲ. ಏಜ್ ಆದವ್ರಿಗೆ ಗೌರವಯುತವಾಗಿ ಬದುಕಬೇಕು ಅಂತ ಹೇಳ್ತಾರೆ. ಕ್ವಶನ್ ನಂಬರ್ 72. When grandma was confined to bed, she felt. ಗ್ರ್ಯಾಂಡ್ಮಾನ ಕಾನ್ಫೈನ್ ಟು ಬೆಡ್ ಮಾಡಿದಾಗ, ಅಂದ್ರೆ ಬಿದ್ದು ಆಸ್ಪತ್ರೆಗೆ ತೋರಿಸಿ ಅವಳನ್ನ ಡಾಕ್ಟರ್ ಅಡ್ವೈಸ್ ಮಾಡ್ತಾರಲ್ಲ, ಏನಂತ?
ಟೇಕ್ ಬೆಡ್ ರೆಸ್ಟ್ ಫಾರ್ ಎ ವೀಕ್ ಅಂತ. ಹಂಗ್ ಮಾಡಿದಾಗ ಶಿ ಫೆಲ್ಟ್, ಅವಳಿಗೆ ಏನ್ ಅನ್ನಿಸ್ತು? ರಿಲೀವ್ಡ್, ಮಿಸರಬಲ್, ಹ್ಯಾಪಿ, ರೆಸ್ಟೆಡ್. ಏನ್ ಅನ್ನಿಸ್ತು? ಏನ್ ಅನ್ನಿಸ್ತು? ಎಸ್, ಮಿಸರಬಲ್ ಅನ್ನಿಸ್ತು. ಮಿಸರಬಲ್ ಅಂದ್ರೆ ಅನ್ಹ್ಯಾಪಿನೆಸ್ ಅಂತ, ಅಂದ್ರೆ ಸ್ಟ್ರೆಸ್ ಅಂತ ಅನಿಸ್ತು ಅವಳಿಗೆ, ತುಂಬಾ ಕಷ್ಟ ಅನಿಸ್ತು. ಕ್ವಶನ್ ನಂಬರ್ 73. It droppeth dash. It droppeth dash. The appropriate option to complete this line of the poem is. ನೋಡಿ ಮಕ್ಕಳೇ, ಪೊಯಮ್ ಕೊಡಲ್ಲ ಅಂತ ಯಾರಾದ್ರೂ ಪೊಯಮ್ನ ಓದದೆ ಹೋದ್ರೆ ಈ ತರದ ಕ್ವಶನ್ ಅಲ್ಲಿ ಮಾರ್ಕ್ಸ್ ಅನ್ನ ಕಳ್ಕೊತೀರಾ. ಪೊಯಮ್ನ ಓದಿರ್ಬೇಕು, ಪೊಯಮ್ನ ಬೈ ಹಾರ್ಟ್ ಮಾಡಿರ್ಬೇಕು, ಮೆಮೊರೈಸ್ ಮಾಡಿರ್ಬೇಕು. ಹಾಗೆ ನೋಡಿ, ಈ ಡ್ರಾಪೆತ್ ಈ ಲೈನ್ ಅನ್ನ ಕಂಪ್ಲೀಟ್ ಅನ್ನ ಯಾವ ಲೈನ್ ಹಾಕಿದ್ರೆ ಕಂಪ್ಲೀಟ್ ಆಗುತ್ತೆ? ಅಬೋವ್ ದಿ ಸೆಪ್ಟರ್ಸ್ ವೇ, ದ ಡ್ರೆಡ್ ಅಂಡ್ ಫಿಯರ್ ಆಫ್ ಕಿಂಗ್ಸ್, as the gentle rain from heaven, the force of temporal power. ಯಾವ್ದು ಹಾಕ್ತೀರಿ? ಕ್ವಾಲಿಟಿ ಆಫ್ ಮರ್ಸಿ ಪೊಯಮ್. ಯೋಚನೆ ಮಾಡಿ. ಎಸ್, ಆಪ್ಷನ್ ಸಿ. It droppeth as the gentle rain from heaven. Question number 74. In the poem Quality of Mercy, mightiest in the mightiest refers to. ನೋಡಿ, ಕ್ವಾಲಿಟಿ ಆಫ್ ಮರ್ಸಿ ಪೊಯಮ್ ಅಲ್ಲಿ ಮೈಟಿಯೆಸ್ಟ್ ಅಂದ್ರೆ ತುಂಬಾ ಸ್ಟ್ರಾಂಗೆಸ್ಟ್ ಅಂತ. ಮೈಟಿಯೆಸ್ಟ್ ಅಲ್ಲಿ ಮೈಟಿಯೆಸ್ಟ್, ತುಂಬಾ ಸ್ಟ್ರಾಂಗೆಸ್ಟ್. ರೆಫರ್ಸ್ ಟು, ಯಾರಿಗೆ ರೆಫರ್ ಆಗ್ತಾ ಇರೋದು ಈ ಮೈಟಿಯೆಸ್ಟ್ ಇಂದ ಮೈಟಿಯೆಸ್ಟ್ ಅಂತ? ವೆರಿ ಸ್ಟ್ರಾಂಗ್. ಯಾವುದು? ಸೆಪ್ಟರ್, ಕ್ರೋನ್, ಮರ್ಸಿ, ಡ್ರೆಡ್. ಆಪ್ಷನ್, ವಿಚ್ ಆಪ್ಷನ್ ಇಸ್ ಕರೆಕ್ಟ್? ಥಿಂಕ್ ಓವರ್ ಇಟ್. Yes, mercy. Mercy. Question number 75. In the poem, The Song of India, Motherland wants the poet to sing about. ನೋಡಿ, ಸಾಂಗ್ ಆಫ್ ಇಂಡಿಯಾ ಪೊಯಮ್ ಅಲ್ಲಿ ಮದರ್ಲ್ಯಾಂಡ್ ಇರ್ತಾಳಲ್ಲ, ಅವಳಿಗೆ ಏನ್ ಇಷ್ಟ ಆಗಿತ್ತು? ಪೊಯೆಟ್ ಯಾವ್ದನ್ನ ಹಾಡ್ಬೇಕು ಅಂತ ಮದರ್ಲ್ಯಾಂಡ್ಗೆ ಇಷ್ಟ ಆಗಿತ್ತು? ದ ಸಿಯರ್ಸ್ ಅಂಡ್ ಪ್ರಾಫಿಟ್ಸ್, strikes and class war, dams and lakes, Himalayas and 3 seas. ಮದರ್ಲ್ಯಾಂಡ್ ಇಷ್ಟ ಆಗಿರೋದು ಬರೀಬೇಕು. ಥಿಂಕ್ ಮಾಡಿ. ಎಸ್, ಎಸ್, ಆಪ್ಷನ್ ಬಿ, ಸ್ಟ್ರೈಕ್ಸ್ ಅಂಡ್ ಕ್ಲಾಸ್ ವಾರ್. ನೋಡಿ, ಪೊಯೆಟ್ ಮೂರನ್ನು ಹೇಳ್ತಾರೆ, ಆದ್ರೆ ಮದರ್ಲ್ಯಾಂಡ್ಗೆ ಇಷ್ಟ ಆಗಲ್ಲ ಈ ಮೂರು. ಮದರ್ಲ್ಯಾಂಡ್ ವಾಪಸ್ ಪೊಯೆಟ್ಗೆ ಏನ್ ಹೇಳ್ತಾರೆ? ಸ್ಟ್ರೈಕ್ಸ್ ಅಂಡ್ ಕ್ಲಾಸ್ ವಾರ್ ಬಗ್ಗೆ ಹಾಡು ಹೇಳು ಅಂತಾರೆ. ಸ್ಟ್ರೈಕ್ಸ್ ಅಂದ್ರೆ ದಲಿತರು, ತುಳಿತಕ್ಕೊಳಗಾದವರು, ಕಷ್ಟಕ್ಕೊಳಗಾದವರು, ಬಡವರು, ನಿರ್ಗತಿಕರು, ಇವ್ರನ್ನ ಸ್ಟ್ರೈಕ್ಸ್ ಅಂತೀವಿ. ಸ್ಟ್ರೈಕ್ಸ್ ಬಗ್ಗೆ ಹೇಳು. ಅಂಡ್ ಕ್ಲಾಸ್ ವಾರ್ ಬಗ್ಗೆ ಹೇಳು. ಕ್ಲಾಸ್ ವಾರ್ ಅಂದ್ರೆ ಜಾತಿಗಳ ನಡುವೆ, ಧರ್ಮಗಳ ನಡುವೆ ಯುದ್ಧ ನಡೀತಾ ಇದೆಯಲ್ಲ, ಅದ್ರ ಬಗ್ಗೆ ಹಾಡು ಹೇಳು ಅಂತ ಮದರ್ಲ್ಯಾಂಡ್ ಕೇಳ್ಕೊತಾರೆ ಕವಿನ. ನೆಕ್ಸ್ಟ್, ಕ್ವಶನ್ ನಂಬರ್ 76. ದ ಮದರ್ ಇಂಡಿಯಾ ಅಪಿಯರ್ ಟು ಬಿ ಸಿಟಿಂಗ್ ಆನ್. ಮದರ್ ಇಂಡಿಯಾ ಕಾಣಿಸ್ತಾ ಇದ್ರು. ಅಪಿಯರಿಂಗ್ ಅಂದ್ರೆ ಕಾಣಿಸೋದು. ಯಾವ್ದ್ರ ಮೇಲೆ ಕೂತ್ಕೊಂಡು ಬರ್ತಾ ಇರೋ ತರ ಕಾಣಿಸ್ತಾರೆ ಮದರ್ ಇಂಡಿಯಾ? ಕೊನೆಯಲ್ಲಿ ಬರುತ್ತೆ ನೋಡಿ ಪೊಯಮ್ ಲಾಸ್ಟ್ ಸ್ಟಾನ್ಜಾದಲ್ಲಿ. ಯಾವ್ದ್ರ ಮೇಲೆ? ದ ಪೀಕ್ ಆಫ್ ಹಿಮಾಲಯಾಸ್, the beautiful waves, the rock cut temples, the dams and lakes. ಯಾವ್ದ್ರ ಮೇಲೆ? ಥಿಂಕ್ ಮಾಡಿ. ಎಸ್, ದ ಬ್ಯೂಟಿಫುಲ್ ವೇವ್ಸ್ ಮೇಲೆ ಕೂತ್ಕೊಂಡು ಬರ್ತಾ ಇರೋ ತರ ಕಾಣ್ತಾರೆ. ವೇವ್ಸ್ ಅಂದ್ರೆ ಅಲೆಗಳು, ಸಮುದ್ರದ ಅಲೆಗಳು, ಅದ್ರ ಮೇಲೆ ಕೂತ್ಕೊಂಡು ಬರ್ತಾ ಇರೋ ತರ ಕಾಣಿಸ್ತಾರೆ ಕೊನೆಯ ಸ್ಟ್ಯಾನ್ಜಾದಲ್ಲಿ. ಎಸ್. ಕ್ವಶನ್ ನಂಬರ್ 77. His wrinkled old face, so full of wearies of living, suggests that the judge player was. ನೋಡಿ, ಅವನ ರಿಂಕಲ್ಡ್ ಓಲ್ಡ್ ಫೇಸು ಸೋ ಫುಲ್ ಆಫ್ ವೇರೀಸ್ ಆಫ್ ಲಿವಿಂಗ್. ಹೇಗಿತ್ತಪ್ಪ ಅಂದ್ರೆ ವೇರೀಸ್ ಆಫ್ ಲಿವಿಂಗ್ ಇತ್ತು. ತುಂಬಾ ಕಷ್ಟಪಡ್ತಾ ಇರೋ ತರ ಫೇಸ್ ಕಾಣ್ತಾ ಇತ್ತು. ತುಂಬಾ ಮೌನ, ತುಂಬಾ ದುಃಖ ಅವನ ಓಲ್ಡ್ ರಿಂಕಲ್ ಫೇಸ್.
ಜಾಜ್ ಪ್ಲೇಯರ್ದು ಅದು ಏನನ್ನ ಹೇಳುತ್ತೆ, ಸಜೆಸ್ಟ್ ಮಾಡುತ್ತೆ? ಓಲ್ಡ್ ಅಂಡ್ ಚೇರ್ಫುಲ್ ಅಂತ ಹೇಳುತ್ತಾ? ನಾಟ್ ಎಂಥೂಸಿಯಾಸ್ಟಿಕ್ ಅಬೌಟ್ ಲೈಫ್, ಲೈವ್ಲಿ ಬಟ್ ಓಲ್ಡ್, ವೆರಿ ಎಂಥೂಸಿಯಾಸ್ಟಿಕ್ ಅಬೌಟ್ ಲೈಫ್. ಯಾವುದು ಆಪ್ಷನ್? ಥಿಂಕ್ ಮಾಡಿ. ಎಸ್, ಆಪ್ಷನ್ ಬಿ, ನಾಟ್ ಎಂಥೂಸಿಯಾಸ್ಟಿಕ್ ಅಬೌಟ್ ಲೈಫ್. ಆಪ್ಷನ್ ಬಿ ಅಂದ್ರೆ ಜೀವನ ಅವನಿಗೆ ಇಷ್ಟನೇ ಇರಲಿಲ್ಲ, ಅವನಿಗೆ ಜೀವನ ಮಾಡ್ಬೇಕು ಅನಿಸ್ತಾನೆ ಇರಲಿಲ್ಲ, ಏನು ಬೇಕೇ ಇರಲಿಲ್ಲ, ಜೀವನದಲ್ಲಿ ಏನೂ ಬೇಕಿಲ್ವೇನೋ ಅನ್ನೋ ತರ ಅವನು ಕಾಣಿಸ್ತಾ ಇದ್ದ. ನಾಟ್ ಎಂಥೂಸಿಯಾಸ್ಟಿಕ್ ಅಬೌಟ್ ಲೈಫ್. ಕ್ವಶನ್ ನಂಬರ್ 78. ಓ ಸೇ ವಾಟ್ ಡ್ಯಾಶ್. ನೋಡಿ, ಇದು ಕೂಡ ಒಂದು ಪೊಯಮ್ ನ ಲೈನ್. ದ ಬ್ಲೈಂಡ್ ಬಾಯ್, ಪೊಯಮ್ ನಂಬರ್ 7, ಅದ್ರದ್ದು ಒಂದು ಲೈನ್. appropriate option to complete this line of the poem is. ಈ ಲೈನ್ ನಾವು ಕಂಪ್ಲೀಟ್ ಮಾಡಬೇಕು ಅಂದ್ರೆ ಯಾವುದನ್ನ ಹಾಕ್ಬೇಕು? of wondrous things you see, day or night myself I make, is that thing called light, are the blessings of the sight. Question options. Which option is correct? Tell me. Think over it. Yes. Oh, say what is that thing called light? This option is correct. Option C. Okay. Question number. Let us move on to 79th question. The mysterious parcel that was brought to Mohan's house contained. Mysterious parcel ಅನ್ನ ಮೋಹನ್ ಮನೆಗೆ ತಂದ್ರು. Contained ಅಂದ್ರೆ ಒಳಗೊಂಡಿತ್ತು. ಆ ಪಾರ್ಸೆಲ್ ಅಲ್ಲಿ ಏನಿತ್ತು? ಪಾಂಪ್ಲೆಟ್ಸ್, ಸೈಕ್ಲೋಸ್ಟೈಲಿಂಗ್ ಮಷಿನ್, ನ್ಯೂಸ್ ಪೇಪರ್, ಮೆಮೊರಂಡಮ್ಸ್. ತುಂಬಾ ಈಸಿ ಕ್ವಶನ್. ಆಪ್ಷನ್ ಥಿಂಕ್ ಮಾಡಿ. ಎಸ್, ಸೈಕ್ಲೋಸ್ಟೈಲಿಂಗ್ ಮಷಿನ್ ಇತ್ತು ಮಿಸ್ಟೀರಿಯಸ್ ಪಾರ್ಸೆಲ್ ನಲ್ಲಿ. ಕ್ವಶನ್ ನಂಬರ್ 80 and the last question of this English paper. Hema Aziz politely refused the Indian Army's compensation offer of. ನೋಡಿ, ಹೇಮಾ ಅಜೀಜ್ಗೆ, ಹನೀಫ್ ಅವರ ತಾಯಿ ಹೇಮಾ ಅಜೀಜ್ ಅವ್ರಿಗೆ ಕಾಂಪೆನ್ಸೇಷನ್ ಅಂದ್ರೆ ಪರಿಹಾರ ಕೊಡ್ಲಿಕ್ಕಾಗಿ, ಹನೀಫ್ ಸತ್ತಾಗ ಪರಿಹಾರ ಕೊಡ್ಲಿಕ್ಕಾಗಿ ನಮ್ಮ ಇಂಡಿಯನ್ ಗವರ್ಮೆಂಟ್ ಏನೋ ಒಂದನ್ನ ಆಫರ್ ಮಾಡ್ತು, ತಗೊಳ್ಳಿ ಇದನ್ನ ಅಂತ. ಆದ್ರೆ ಇವರು ಪೊಲೈಟ್ ಆಗಿ ರೆಫ್ಯೂಸ್ ಮಾಡ್ತಾರೆ. ಹೇಮಾ ಅಜೀಜ್ ಪೊಲೈಟ್ ಆಗಿ ಅಂದ್ರೆ ತುಂಬಾ ಸಮಾಧಾನದಿಂದ, ತುಂಬಾ ನಮ್ರತೆಯಿಂದ ಇದು ನಮಗ್ ಬೇಡ ಅಂತ ಹೇಳ್ತಾರೆ. ಯಾವ್ದನ್ನ ಹಂಗಂದ್ರು? ಎ ಹೌಸ್, ಮನಿ, ಎ ಪೆಟ್ರೋಲ್ ಪಂಪ್, ಎ ಜಾಬ್. ಯಾವ್ದನ್ನ ರಿಜೆಕ್ಟ್ ಮಾಡ್ತಾರೆ? ಎಸ್, ದಟ್ ವಾಸ್ ಗಿವನ್ ಬೈ ದ ಇಂಡಿಯನ್ ಗವರ್ಮೆಂಟ್. ಇಂಡಿಯನ್ ಗವರ್ಮೆಂಟ್ ಇಂದ ಕೊಟ್ಟಂತದ್ದು. ಎಸ್, ಆಪ್ಷನ್ ಸಿ, ಪೆಟ್ರೋಲ್ ಪಂಪ್. ಪೆಟ್ರೋಲ್ ಪಂಪ್ ನ ತುಂಬಾ ಆದಾಯ ತಂದ್ಕೊಡುವಂತಹ ಪೆಟ್ರೋಲ್ ಪಂಪ್ ಆಗಿದ್ರೂ ಕೂಡ ಇದು ನಮಗೆ ಬೇಡ, ಯಾರಾದ್ರೂ ಬಡವರಿಗೆ ಕೊಡಿ ಅಂತ ಹೇಳ್ತಾರೆ. ಪೊಲೈಟ್ ಆಗಿ ಅದನ್ನ ರಿಜೆಕ್ಟ್ ಮಾಡ್ತಾರೆ. ಇನ್ಯಾರಾದ್ರೂ ಆಗಿದ್ರೆ ಅದನ್ನ ತಗೊಳ್ತಾ ಇದ್ರು. ನೋಡಿ, ಹನೀಫ್ ಹೇಗಿದ್ರು ಅವ್ರ ತಾಯಿನೂ ಅದೇ ತರ ಇದ್ರು. ನೋಡಿ, ದೇಶ ಸೇವೆಗೋಸ್ಕರ, ದೇಶಕ್ಕಾಗಿ ಪ್ರಾಣ ಕೊಟ್ಟಂತ ಹನೀಫ್ ಅವರು ಕೂಡ, ಹೇಮಾ ಅಜೀಜು ಮತ್ತೆ ಹನೀಫ್ ನೋಡಿ, ಇಬ್ರದ್ದು ಒಂದೇ ರೀತಿಯ ಮನಸ್ಸು. ಓಕೆ, ಇಲ್ಲಿಗೆ ಮುಗಿದಿದೆ ಮಕ್ಕಳೇ. ನಿಮ್ಗೆ ಇದೇ ರೀತಿ ಕ್ವಶನ್ಸ್ 40 ಪ್ರಥಮ ಭಾಷೆಯಿಂದ ಬರುತ್ತೆ, ಇದೇ ರೀತಿ 40 ತೃತೀಯ ಭಾಷೆಯಿಂದನೂ ಬರುತ್ತೆ. ಒಟ್ಟಿಗೆ 120 ಕ್ವಶನ್ಸ್ ಇರುತ್ತೆ. 120 ಕ್ವಶನ್ಸ್ಗೂ ಕೂಡ ನಿಮ್ಗೆ 3 OMR ಶೀಟ್ ಕೊಡ್ತಾರೆ. ಆ 3 OMR ಶೀಟ್ಗೆ ಪ್ರಥಮ ಭಾಷೆಗೆ ಪ್ರಥಮ ಭಾಷೆನೇ ಬಳಸಿ, ಸೆಕೆಂಡ್ ಲ್ಯಾಂಗ್ವೇಜ್ಗೆ ಸೆಕೆಂಡ್ ಲ್ಯಾಂಗ್ವೇಜ್ OMRನೇ ಬಳಸಿ, ಥರ್ಡ್ ಲ್ಯಾಂಗ್ವೇಜ್ಗೆ ಥರ್ಡ್ ಲ್ಯಾಂಗ್ವೇಜ್ OMRನೇ ಬಳಸಿ. ಅದು ಇದು ಕನ್ಫ್ಯೂಷನ್ ಮಾಡ್ಕೋಬೇಡಿ, ಸರಿಯಾಗಿ ನೋಡಿ ಬಳಸ್ಬೇಕು. OMR ಮಾಡಲ್ OMR ಬಗ್ಗೆ ನಾನು ಈಗ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, OMR ಹೇಗಿರುತ್ತೆ ಅಂತ. ಇದೇ ಬೋರ್ಡು ಅದನ್ನ ರಿಲೀಸ್ ಮಾಡಿತ್ತು ಕಳೆದ ವಾರ. ಅದನ್ನು ಕೂಡ ನಾನು ಬೋರ್ಡ್ ಎಕ್ಸಾಮ್ ಅಲ್ಲಿ OMR ಹೇಗಿರುತ್ತೆ, ನೀವು ಹೇಗೆ ಫಿಲ್ ಮಾಡಬೇಕು, ಇನ್ಸ್ಟ್ರಕ್ಷನ್ಸ್ ನ ಹೇಗೆ ಫಾಲೋ ಮಾಡಬೇಕು ಅನ್ನೋದನ್ನೆಲ್ಲ ನಾನು ಡಿಟೈಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನನ್ನ ಹಿಂದಿನ ವಿಡಿಯೋಗಳೆಲ್ಲ ಅದು ಸಿಗುತ್ತೆ. ಹಾಗಾಗಿ ನನ್ನ ಚಾನೆಲ್ನ ಇದುವರೆಗೂ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಈ ವಿಡಿಯೋ ನಿಮ್ಗೆ ಲೈಕ್ ಆಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ.
ನಂತರ ಅಲ್ಲೇ ಪಕ್ಕದಲ್ಲಿ ಬೆಲ್ ಐಕನ್ ಇರುತ್ತೆ, ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಎಲ್ಲ ವಿಡಿಯೋ ಒಂದೇ ಕಡೆ ಸಿಗ್ತವೆ. ಎಲ್ಲ ವಿಡಿಯೋಗಳನ್ನು ಪುನಃ ಪುನಃ ನೋಡಿದೀನಿ ಅಂತ ಬಿಡ್ಬೇಡಿ, ಮರ್ತ್ಕೊಳ್ತೀರಾ. ಪುನಃ ನೋಡಿ. ಎಲ್ಲ ವಿಡಿಯೋಗಳನ್ನ ನೋಡ್ತಾ ಹೋದ್ರೆ ನಿಮ್ಗೆ ನೆನಪಲ್ಲಿರುತ್ತೆ. ನೋಡಿ, ಇದೊಂದು ಮಾಡೆಲ್ ಪೇಪರ್ನ ಎಕ್ಸ್ಪ್ಲೇನ್ ಮಾಡಿದೀನಿ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು OMR ಕೂಡ ಮಾಡಿದೀನಿ. ತಕ್ಕಂತೆ ನೀವು ಓದಿದ್ರೆ ತುಂಬಾ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಒಳ್ಳೆ ಮಾರ್ಕ್ಸ್ ನ ತಗೊಳ್ಳಿ ಅಂತ ಹಾರೈಸ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ ಸ್ಟೂಡೆಂಟ್ಸ್. ಥ್ಯಾಂಕ್ ಯು.